ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮಾನ್ಯ ಸಂಘಚಾಲಕರೇ, ಉಪಸ್ಥಿತ ಎಲ್ಲ ಸಂಘ ಪರಿವಾರದ ಬಂಧುಗಳೇ, ಇವತ್ತಿಂದ ನಡೆದಿರುವಂಥ 3 ದಿನಗಳ ಈ ಉಪನ್ಯಾಸ ಮಾಲೆಯಲ್ಲಿ ಸಂಘ ಸ್ಥಾಪನೆಯಾದಂಥ ಈ 100 ವರ್ಷದ ಸಂದರ್ಭದಲ್ಲಿ ಇದು ಪ್ರಾರಂಭ ಯಾಕಾಯಿತು ಅನ್ನುವ ಬಗ್ಗೆ ಇವತ್ತು ತಿಳಿಸ್ಬೇಕು ಅಂತ ಹೇಳಿದ್ದಾರೆ. 100 ವರ್ಷಗಳು ಅಂತ ಅಂದರೆ 5 ಪೀಳಿಗೆಗಳು ಅಂತ ಅರ್ಥ. 20 ವರ್ಷಕ್ಕೊಂದು ಪೀಳಿಗೆ ಬದಲಾಗುತ್ತೆ. 1925ರಿಂದ 45ರವರೆಗೆ ಒಂದು ಪೀಳಿಗೆ. ಆಗಲೇ ಶಾಖೆಗೆ ಬಂದಂಥವರು ಒಂದು 2-3 ಜನ ಇದ್ದಾರೆ. ವರಿಷ್ಠ ಪ್ರಚಾರಕರಾಗಿರುವಂಥ ರಾಮಣ್ಣವರು, ನಮ್ಮ ಇದೇ ವಿಕ್ರಮ್ ಶಾಖೆಯ ಶ್ರೀಕಂಠಯ್ಯನವರು, ಈ ಥರದವರು 40ರ ದಶಕದಲ್ಲೇ ಶಾಖೆಗೆ ಬರಲಿಕ್ಕೆ ಪ್ರಾರಂಭ ಆದರು. ಆ ಸಮಯದಲ್ಲಿ ನಾನು ಹುಟ್ಟೇ ಇರಲಿಲ್ಲ. 45ರಿಂದ 65ರವರೆಗೆ 2ನೇ ಪೀಳಿಗೆ ಅಂತ ಹೇಳ್ತಾರೆ ಸಂಘದ ದೃಷ್ಟಿಯಿಂದ. ನಾನು 62ರಲ್ಲಿ ಸ್ವಯಂ ಸೇವಕ ಆದೆ. ಹಾಗೆ ತಗೊಳ್ತಾ ಹೋದರೆ 2005ರಿಂದ 2025ರವರೆಗೆ ಇರೋದನ್ನು 5ನೇ ಪೀಳಿಗೆ ಅಂತ ಅಂದ್ಕೊಳ್ಬೋದು. ಇಲ್ಲಿ ಕೂತಿರೋರಲ್ಲಿ ಶಿಶುಗಳು ಇದ್ದಾರೆ, ಬಾಲಕರು ಇದ್ದಾರೆ, ಅತ್ಯಂತ ಹಿರಿಯರು ಇದ್ದಾರೆ. 4-5 ಪೀಳಿಗೆಯವರು ನಾವಿಲ್ಲಿದ್ದೀವಿ. ಮೊದಲನೇ ಪೀಳಿಗೆಯಿಂದಲೇ ಅಂದರೆ 40ರ ದಶಕದಲ್ಲೇ ಶಾಖೆಗೆ ಬಂದ ಇವತ್ತಿಗೂ ಬರ್ತಿರೋವಂಥವ್ರು ನಾವಿದ್ದೀವಿ. ಹೊಸದಾಗಿ ಬರ್ತಿರೋವಂತಹ ಶಿಶುಗಳು, ಬಾಲಕರು ನಾವಿದ್ದೀವಿ. ಇನ್ನೊಂದು ಸಂಘದ ಶಾಖೆಗೆ ಬಂದಿಲ್ಲ, ಆದರೆ ಸಂಘದ ಮನೆಯವರು, ಸ್ವಯಂ ಸೇವಕರ ಮನೆಯವರು ಅನ್ನೋಂಥ ಮಾತಾ ಬಗೆಯವರು ನಾವಿಲ್ಲಿದ್ದೀವಿ. ಹಾಗಾಗಿ ಇವತ್ತಿನ ಅವಧಿಯಲ್ಲಿ ಸಂಘಗಾಥೆಯಲ್ಲಿ ಸಂಘ ಪ್ರಾರಂಭ ಆಗದವರೆಗೆ ಮಾತ್ರ ತಿಳಿಸ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಾಗೆ 1925ರವರೆಗಿನ ಭಾಗ ಮಾತ್ರ ತಮ್ಮ ಗಮನಕ್ಕೆ ತರ್ತೀನಿ. ಸಂಘ 25ರಲ್ಲಿ ಪ್ರಾರಂಭ ಆದಾಗ ನಾವೆಲ್ಲರೂ ಗುಲಾಮರು. ಬ್ರಿಟಿಷರ ಆಡಳಿತ ಇತ್ತು ಮತ್ತು ಸ್ವಾತಂತ್ರ್ಯ ಹೋರಾಟ 3 ರೀತಿಯಲ್ಲಿ ನಡೆದಿತ್ತು. ಒಂದು ಗುಂಪು ಬ್ರಿಟಿಷರ ಹತ್ರ ವಿನಂತಿ ಮಾಡುವುದು, ನಮಗೆ ದಯವಿಟ್ಟು ನೀವು ವಾಪಸ್ಸು ಇಂಗ್ಲೆಂಡಿಗೆ ಹೋಗಿ ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳುವಂಥ ಒಂದು ಗುಂಪು. ಸ್ವಲ್ಪ ದೊಡ್ಡ ಗುಂಪು ಅಂತ ನಾನು ಅಂದ್ಕೊಳ್ತೀನಿ ಅದನ್ನು. ಇನ್ನೊಂದು, ಸ್ವಾತಂತ್ರ್ಯ ಯಾವ ರೀತಿಯಲ್ಲಿ ಆದರೂ ಆಗಲಿ, ನಮಗೆ ಒಟ್ಟಾರೆ ಸ್ವಾತಂತ್ರ್ಯ ಬರಬೇಕು, ನಮಗೆ ಸ್ವಾತಂತ್ರ್ಯ ಬೇಕು, ಆದರೆ ನಾವೇನು ಮಾಡುವುದಿಲ್ಲ ಅನ್ನೋಂಥ ಇನ್ನೊಂದು ಗುಂಪು. ಮತ್ತೊಂದು ಗುಂಪು, ಯಾವುದೇ ಮಾರ್ಗದಿಂದ ಆದರೂ ಪರವಾಗಿಲ್ಲ, ಸ್ವಾತಂತ್ರ್ಯ ಸಿಗಬೇಕು, ಅದು ಹಿಂಸಾತ್ಮಕ ಆಗಬೇಕು ಅಂತ ಆದರೂ ಪರವಾಗಿಲ್ಲ, ಅಹಿಂಸಾತ್ಮಕ ಆದರೂ ಪರವಾಗಿಲ್ಲ, ಆದರೆ ಕಿತ್ತೊಗೆಯಬೇಕು ಅವರನ್ನು, ನಾವು ಬೇಡಬಾರದು ಅನ್ನೋಂಥ ಇನ್ನೊಂದು ಗುಂಪು. ಈ ರೀತಿ 3 ರೀತಿಯ ಗುಂಪುಗಳು ನಮ್ಮ ದೇಶದಲ್ಲಿತ್ತು. ಸಂಘ ಪ್ರಾರಂಭ ಮಾಡಿದಂತಹ ಡಾಕ್ಟರ್ ಹೆಡ್ಗೇವಾರ್, ಅವರ ಹೆಸರು ಕೇಶವ ಅಂತ, ಕೇಶವ ಬಲಿರಾಮ್ ಪಂತ್ ಹೆಡ್ಗೇವಾರ್ ಅಂತ ಕರೀತಾರೆ. ಅವರ ತಂದೆ ತಾಯಿಗಳು ಆಂಧ್ರ ಪ್ರದೇಶದವರು. ಕುಂದಕುರ್ತಿ ಅನ್ನುವ ಗ್ರಾಮದಲ್ಲಿದ್ದವರು ತುಂಬ ಸಂಪ್ರದಾಯಸ್ಥ ಬ್ರಾಹ್ಮಣರು. ಮಧ್ಯದಲ್ಲಿ ಅವರು ನಾಗಪುರಕ್ಕೆ ಬಂದರು. ನಮ್ಮ ಸಂಘ ಸ್ಥಾಪಕ ಡಾಕ್ಟರ್ ಜಿಯವರು ನಾಗ್ಪುರದಲ್ಲಿ ಜನ್ಮ ತಾಳಿದ್ರು 1989ರಲ್ಲಿ. ಜನರ ಬಗ್ಗೆನೂ ನಮಗೆ ಗೊತ್ತಿದೆ. ಕೆಲವರಿಗೆ ದೇಶಭಕ್ತಿಯನ್ನು, ಶಿಸ್ತನ್ನು, ಸಂಘಟನೆಯನ್ನು, ಒಗ್ಗಟ್ಟು ಏನು ಅನ್ನೋದನ್ನು ಕಲಿಸ್ಬೇಕಾಗತ್ತೆ, ಹೇಳಬೇಕಾಗತ್ತೆ. ಆದರೆ ಯಾರ ಸಂಘ ಪ್ರಾರಂಭ ಅಂತ ಡಾಕ್ಟರ್ ಜಿಯವರಿಗೆ ಅವರು ಜನ್ಮಜಾತ ದೇಶಭಕ್ತರು ಅಂತ ಕರೀತಾರೆ. ಯಾಕೆಂದರೆ ಅವರಿಗೆ ಯಾರೋ ದೇಶಭಕ್ತಿಯನ್ನು ಕಲಿಸ್ಲಿಲ್ಲ. ಎರಡನೇದು ಅವ್ರನ್ನ ದ್ರಷ್ಟಾರ ಅಂತ ಕರೀತಾರೆ. ದ್ರಷ್ಟಾರ ಅಂದರೆ ಇನ್ನು ಮುಂದಿನ ಒಂದು 100 ವರ್ಷದಲ್ಲಿ 200 ವರ್ಷದಲ್ಲಿ ನಮ್ಮ ದೇಶ ಏನಾಗಬೇಕು ಅಂತ ಯೋಚನೆ ಮಾಡುವ ದೂರದೃಷ್ಟಿ ಇಟ್ಕೊಂಡು ಜೀವನ ಸಾಗಿಸುವಂಥ ಒಬ್ಬ ದ್ರಷ್ಟಾರರವರು. ಈ ರೀತಿಯ ಸದ್ಗುಣಗಳವರಲ್ಲಿ ತುಂಬಿತ್ತು. ಇನ್ನು ಅವರು 3ನೇ ಕ್ಲಾಸು, ಅಂದರೆ ಅವರಿಗೆ 8 ವರ್ಷ.
ವಿಕ್ಟೋರಿಯಾ ರಾಣಿಗೆ 60 ವರ್ಷ ಆಗಿದೆ ಅಂತ ದೇಶದ ಎಲ್ಲ ಶಾಲೆಗಳಲ್ಲಿ ಬ್ರಿಟಿಷರು ಲಾಡು ಹಂಚಿದ್ರು. ನಾನು ಆಗಲೇ ಹೇಳಿದ ಹಾಗೆ ಕೇಶವನಿಗೆ ಇನ್ನೂ 8 ವರ್ಷ. ಅವನು ಲಾಡು ತಿನ್ನಲಿಲ್ಲ. ಅವನ ಕೈಯಲ್ಲಿ ಇಟ್ಕೊಂಡು ಬಂದು ಮನೆಯಲ್ಲಿ ಕಸದ ಬುಟ್ಟಿಗೆ ಅದನ್ನು ಎಸ್ದ. ಅವರು ಚಿಕ್ಕಪ್ಪ ಇವನು ಸ್ವಲ್ಪ ಅಸಮಾಧಾನದಲ್ಲಿದ್ದಿದ್ದು ನೋಡಿ, ಕೇಶವ ನಿಂಗೆ ಲಾಡು ಸಿಗಲಿಲ್ವಾ ಅಂತ ಕೇಳಿದ್ರು. ಅದಕ್ಕೆ ಈ ಹುಡುಗ 3ನೇ ಕ್ಲಾಸಿನ ಹುಡುಗ ಹೇಳಿದ್ದೇನೆಂದರೆ, ನಮ್ಮ ಭೋನ್ಸ್ಲೆ ಮಹಾರಾಜರನ್ನ ಸೋಲಿಸಿ ಭಗವದ್ಗೀತೆ ತೆಗೆದು ಯೂನಿಯನ್ ಹಾಕಿರೋ ಅಂತ ಆ ರಾಣಿ 60 ವರ್ಷ ಆಯಿತು ಅಂತ ನಾವೇ ತಿನ್ನಬೇಕು, ನಾ ತಿನ್ನೋದಿಲ್ಲ ಅಂತ ಹೇಳಿದ. ಆಗ ಇನ್ನು ಕೇಶವನಿಗೆ 3ನೇ ಕ್ಲಾಸು, 8 ವರ್ಷ ಅವನಿಗೆ. ಅದರಿಂದನೇ ಆತನಿಗೆ ಜನ್ಮಜಾತ ದೇಶಭಕ್ತ ಅಂತ ಕರೀತಾರೆ. ಶಾಲೆಯಲ್ಲಿ ಇನ್ಸ್ಪೆಕ್ಟ್ರ್ ಬರ್ತಾರೆ. ಇವರು ಇನ್ನು ಹೈಸ್ಕೂಲ್ ವಿದ್ಯಾರ್ಥಿ. ಇನ್ಸ್ಪೆಕ್ಟ್ರ್ ಬರ್ತಾರೆ, ಪರಿಶೀಲನೆ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಶಾಲೆಯ ಅಧ್ಯಾಪಕರು ಅದಕ್ಕೆ ಸಿದ್ಧತೆ ಮಾಡಿದರು. ಈ ಕಡೆ ಈ ಕೇಶವನು ಸಿದ್ಧತೆ ಮಾಡಿದ್ದ. ಏನು ಅಂದರೆ ಒಂದೇ ಮಾತರಂ ಎಲ್ಲರೂ ಹೇಳಬೇಕು ಅವರು ಬಂದಾಗ ಅಂತ. ಯಾಕೆ ಒಂದೇ ಮಾತರಂ ಅಂದರೆ ತಾಯೇ ನಮಸ್ಕಾರ ಅಂತ ಅದರ ಅರ್ಥ. ಭಾರತ ಮಾತೆಗೆ ನಮಸ್ಕಾರ ಮಾಡೋದಕ್ಕೆ ಒಂದೇ ಮಾತರಂ. ಅದರದ್ದೇ ಭಾಗ ಭಾರತ್ ಮಾತಾ ಕಿ ಜೈ. ಆದರೆ ಒಂದೇ ಮಾತರಂ ಹೇಳಿದ್ರೆ 25 ಚಡಿ ಇಟ್ಕೊಡ್ತೀವಿ ಅನ್ನೋ ಒಂದು ಕಾನೂನು ತಂದಿದ್ರು. ಅದು ಯಾರೂ ಹೇಳುವ ಹಾಗಿಲ್ಲ. ಕೇಶವ ಗುಟ್ಟಾಗಿ ತನ್ನ ಶಾಲೆಯಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಇನ್ಸ್ಪೆಕ್ಟ್ರ್ ಬಂದ ಕೂಡಲೇ ಎಲ್ಲರೂ ಕೈ ಮೇಲೆ ಎತ್ತಿ ಒಂದೇ ಮಾತರಂ ಅಂತ ಹೇಳಬೇಕು ಅಂತ ಕಲಿಸ್ಕೊಟ್ಟಿದ್ದ. ಇನ್ಸ್ಪೆಕ್ಟ್ರು, ಹೆಡ್ ಮಾಸ್ಟ್ರು ತರಗತಿ ಒಳಗೆ ಬಂದರು. ಶಾಲೆಯಲ್ಲಿದ್ದ ಅಷ್ಟು ವಿದ್ಯಾರ್ಥಿಗಳು ಒಂದೇ ಮಾತರಂ ಘೋಷಣೆ ಹಾಕಿದ್ರು. ಇನ್ಸ್ಪೆಕ್ಟ್ರು ಕಿವಿ ಮುಚ್ಕೊಂಡು ತರಗತಿಯಿಂದ ಹೊರಗೆ ಓಡಿದ್ರು. ಹೆಡ್ ಮಾಸ್ಟರ್ ಕಡೆ ನೋಡಿ ಏನು ನಡೀತಾ ಇದೆ ಇಲ್ಲಿ ಅನ್ನುವ ಕೋಪದಲ್ಲಿ ಅವ್ರನ್ನ ನೋಡಿದ್ರು. ಇನ್ನೊಂದು ತರಗತಿ ಕರ್ಕೊಂಡೋದ್ರು ಅವರನ್ನು. ಆ ತರಗತಿಯಲ್ಲೂ ಎಲ್ಲ ಹುಡುಗರು ಒಟ್ಟಿಗೆ ನಿಂತ್ಕೊಂಡು ಒಂದೇ ಮಾತರಂ ಘೋಷಣೆ ಹಾಕಿದ್ರು. ಅವರು ಮತ್ತೆ ಹೋಗುವಂಥ ಸಾಹಸ ಮಾಡಲಿಲ್ಲ. ಇನ್ಸ್ಪೆಕ್ಟ್ರಿಗೆ ಹೇಳಿದ್ರು, ಯಾರು ಇದನ್ನು ಮಾಡಿರೋ ಅವ್ರನ್ನ ಶಾಲೆಯಿಂದ ಹೊರಗೆ ಹಾಕಿ ಅಂತ. ಹೆಡ್ ಮಾಸ್ಟ್ರು ಆ ಹುಡುಗರಿಗೆಲ್ಲ ಕೇಳಿದ್ರು, ನಿಮ್ಗೆ ಇದನ್ನು ಕಲಿಸಿದವ್ರು ಯಾರು, ಹೇಳಿಕೊಟ್ಟವ್ರು ಯಾರು ಅಂತ. ಯಾರೂ ಬೈಬಿಡಲಿಲ್ಲ. ಆ 2 ತರಗತಿಯಲ್ಲಿದ್ದಂಥ ಅಷ್ಟು ವಿದ್ಯಾರ್ಥಿಗಳನ್ನು ಶಾಲೆಯಿಂದ ಹೊರಗೆ ಹಾಕಿದ್ರು. ನಿಮಗೆ ಇದನ್ನು ಕಲಿಸ್ಕೊಟ್ಟಂಥ ಲೀಡರ್ ಯಾರು, ಆ ಒಂದು ಹೆಸರು ಹೇಳಿದ್ರೆ ಎಲ್ಲರನ್ನೂ ಕರಿತೀವಿ, ಅವನೊಬ್ಬನನ್ನು ಮಾತ್ರ ಬಿಡ್ತೀವಿ ಅಂತ ಅಂದರು. ಯಾರೂ ಬಾಯಿ ಬಿಡಲಿಲ್ಲ. ಅಷ್ಟು ಒಗ್ಗಟ್ಟು ಅವ್ರ ಹತ್ರ ಇತ್ತು. ಆ ಹುಡುಗರು ಪ್ರತಿನಿತ್ಯ ಈ ಶಾಲೆಗೆ ಹೋಗೋ ಹಾಗಿಲ್ಲ, ನಾಗ್ಪುರದ ಬೀದಿಗಳಲ್ಲಿ ಒಂದೇ ಮಾತರಂ ಹೇಳ್ತಾ ಮೆರವಣಿಗೆ ತೆಗಿಲಿಕ್ಕೆ ಶುರು ಮಾಡಿದ್ರು. ಒಂದು 80 ಜನರು 120 ಜನರು ವಿದ್ಯಾರ್ಥಿಗಳು ಅವರು ಒಂದೇ ಮಾತರಂ ಘೋಷಣೆ ಹೇಳ್ತಾ ಶಾಲೆಗಂತೂ ಸೇರಿಸೋ ಹಾಗಿಲ್ಲ, ನಗರದಲ್ಲಿ ಮೆರವಣಿಗೆ ತೆಗಿತಾರೆ. ಎಷ್ಟೋ ಸಮಯ ಆಯಿತು, ಪ್ರಾಯಶಃ ತುಂಬ ದೀರ್ಘಕಾಲ ಆಯಿತು. ಆಗ ಕೇಶವನಿಗೆ ಅನ್ನಿಸ್ತು, ನನ್ನಿಂದ ಈ ಮಕ್ಕಳೆಲ್ಲ ಯಾಕೆ ತೊಂದರೆ ಆಗಬೇಕು. ಅದಕ್ಕೆ ಅವನು ಶಾಲೆಗೆ ಹೋಗಿ ಹೇಳಿದ, ಒಂದೇ ಮಾತರಂ ಹೇಳಬೇಕು ಅಂತ ಕಲಿಸಿದ್ದು ನಾನೇ, ನಿಮ್ಮಂಥ ಗುಲಾಮಿ ಶಾಲೆಯಲ್ಲಿ ನಾನು ಓದುವುದಿಲ್ಲ ಅಂತ ಅವನು ತಾನಾಗಿ ಆ ಶಾಲೆ ಬಿಟ್ಟು ಹೋದ. ಉಳಿದವರೆಲ್ಲರಿಗೂ ಶಾಲೆ ಒಳಗೆ ಸೇರಿಸಿ ಪರೀಕ್ಷೆಗೆ ಸೇರ್ಲಿಕ್ಕೆ ಅನುಮತಿ ಮಾಡಿದ್ರು. ಅವನಿನ್ನು ಹೈಸ್ಕೂಲ್ ವಿದ್ಯಾರ್ಥಿ ಆದಾಗ ಅವನ ಮನಸ್ಸಿನಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅನ್ನೋಂಥ ಒಂದು ಉತ್ಕಟವಾದ ಇಚ್ಛೆ, ಅದಕ್ಕೆ ಅವನ ಪ್ರಯತ್ನ ನಡೆದಿತ್ತು. ಹೀಗೆ ಬಾಲಕನಾಗಿದ್ದಾಗಲೇ 2 ಘಟನೆಗಳು ತೋರಿಸುತ್ತೆ, ಅವನೊಬ್ಬ ಜನ್ಮಜಾತ ದೇಶಭಕ್ತ ಮಾತ್ರ ಅಲ್ಲ, ಅವನೊಬ್ಬ ಸಂಘಟಕ. ಜನರನ್ನೆಲ್ಲ ಒಟ್ಟು ಮಾಡುವಂಥ ಕಲೆನೂ ಅವನಿಗೆ ಗೊತ್ತು ಅನ್ನೋದನ್ನು ಅವನು ಸಾಬೀತುಪಡಿಸ್ದ. ಅಲ್ಲಿಂದ ಅವನು ಯಮತಮಾಳ್ ಅನ್ನೋವಂಥ ಊರಿಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಶುರು ಮಾಡಿಕೊಂಡ. ಆಯಿತು, ಹೈಸ್ಕೂಲ್ ಶಿಕ್ಷಣ ಮುಗೀತು, ಇನ್ನೊಂದು ತರಗತಿಗೆ ಹೋಗಬೇಕು. ಅವನು ಉದ್ದೇಶಪೂರ್ವಕವಾಗಿ ಕಲ್ಕತ್ತಾ ಹೋದ. ನಾಗ್ಪುರದಲ್ಲಿ, ಮುಂಬೈನಲ್ಲಿ ಮೆಡಿಕಲ್ ಕಾಲೇಜುಗಳಿತ್ತು. ಆದರೆ ಇವನು ಡಾಕ್ಟರ್ ಆಗಲಿಕ್ಕೋಸ್ಕರ ಆರಿಸ್ಕೊಂಡಂಥ ಊರು ಕಲ್ಕತ್ತಾ. ಕಲ್ಕತ್ತಾ ಯಾಕೆ ಆರಿಸ್ಕೊಂಡ ಅಂದರೆ ಇಡೀ ದೇಶದ ಕ್ರಾಂತಿಕಾರಿಗಳ ಒಂದು ಕೇಂದ್ರ ಬಿಂದು ಅದು. ದೇಶದಲ್ಲಿದ್ದ ಅಷ್ಟೂ ಕ್ರಾಂತಿಕಾರಿಗಳಿಗೆ ತಯಾರು ಮಾಡುವ ಕೇಂದ್ರ ಆಗಿತ್ತು. ಇವನು ಮೆಡಿಕಲ್ ಓದೋದ್ರ ಜೊತೆಯಲ್ಲೇ
ಕ್ರಾಂತಿಕಾರನೂ ಆಗಬೇಕು ಅಂತ ಕೇಶವ ಹೋದ. ವೈದ್ಯಕೀಯ ಪದವಿ ಕಲಿತಾ ಇದ್ದಾನೆ. ಅದ್ರ ಜೊತೆಯಲ್ಲೇ ಅವನು ಎಂತಹ ಕ್ರಾಂತಿಕಾರ ಆದ ಅಂದರೆ, ಕ್ರಾಂತಿಕಾರಗಳ ಮಧ್ಯೆ ಇವನಿಗೆ ಕೊಕೇನ್ ಅಂತ ಹೆಸರಿಟ್ಟಿದ್ರು. ಕೊಕೇನ್ ಅಂತ ಅಂದರೆ ಡಾಕ್ಟರ್ ಹೆಡ್ಗೆವಾರ್ ಅಂತ. ಬ್ರಿಟಿಷ್ ಸರ್ಕಾರಕ್ಕೆ ಇದು ಗೊತ್ತಾಗಿ ಇವನ ಹಿಂದೆ 24 ಗಂಟೆ ಇಬ್ಬರು ಗೂಢಚರರು ಇರಬೇಕು ಅಂತ ನೇಮಕ ಮಾಡಿದ್ರು. ಕೇಶವನಿಗೂ ಗೊತ್ತಾಯಿತು, ನನ್ನ ಹಿಂದೆ ಗುಪ್ತಚರರಿದ್ದಾರೆ, ಬ್ರಿಟಿಷ್ ಸರ್ಕಾರಕ್ಕೆ ನಾ ಏನು ಮಾಡ್ತೀನೋ ಅದು ತಿಳಿಸ್ತಾರೆ ಅಂತ. ಅವನು ಹೆದರಲಿಲ್ಲ. ಬದಲಾಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ದ. ಒಂದಿನ ಅವನೇನು ಮಾಡ್ದ, ತಾನಿದ್ದ ರೂಮಲ್ಲಿ ಒಂದು 30 ಚಪಾತಿಯನ್ನು ತಯಾರು ಮಾಡಿ ಅದನ್ನು ಬಟ್ಟೆಯಲ್ಲಿ ಗಂಟು ಕಡ್ದ. ಒಂದು ಸೈಕಲ್ ಹಿಂದೆ ಅದನ್ನಿಟ್ಟು ಸೈಕಲ್ ಮೇಲೆ ಹೊರಟ. ಹಿಂದಿದ್ದಂಥ ಗೂಢಚರನಿಗೆ ಸೈಕಲ್ ಇಲ್ಲ. ಇವರೆಲ್ಲೋ ಹೋಗ್ತೀರ, ಏನು ತಂದಿಯಾರೆ, ಅದು ಬಾಂಬಾ ಮತ್ತೊಂದ, ಇವನೇನು ಮಾಡ್ತಾ ಇದ್ದಾನೆ, ಯಾರಿಗೆ ಕೊಡ್ತಾನೆ ಅಂತ ಆತನಿಗೆ ಕುತೂಹಲ. ಇವನು ಸೈಕಲ್ ಮೇಲೆ ಹೋಗ್ತಾ ಇದ್ದಾನೆ, ಆ ಗೂಢಚರ ಹಿಂದೆ ಓಡ್ಕೊಂಡು ಬರ್ತಾ ಇದ್ದಾನೆ. ಇಡೀ ಕಲ್ಕತ್ತಾದಲ್ಲಿ ತುಂಬ ಸುತ್ತಾಡಿ ಅವನು ಸುಸ್ತಾದ ಮೇಲೆ ಸೈಕಲನ್ನು ಕೆಳಗಿಟ್ಟು ಒಂದು ಬೆಟ್ಟ ಹತ್ತದ ಇವನು ಕೇಶವ. ಆ ಗೂಢಚರನು ಬೆಟ್ಟ ಹತ್ತಿ ಮೇಲೆ ಬಂದ. ಇವನು ಅಲ್ಲಿ ಕೂತ್ಕೊಂಡು ಅದನ್ನು ಬಿಚ್ಚಿ ನೀರನ್ನು ಇಟ್ಕೊಂಡು 30 ಚಪಾತಿಯನ್ನು ತಿಂದ, ನೀರು ಕುಡ್ದ. ಮತ್ತು ಬಂದು ಸೈಕಲಲ್ಲಿ ವಾಪಸ್ ಬಂದು ರೂಮ್ನಲ್ಲಿ ಮಲಗ್ದ. ಅಂದರೆ ಗೂಢಚರರು ಅವನ ಹಿಂದೆ ಇದ್ದಾರೆ, ಗುಪ್ತಚರರ ಹಿಂದೆಯಿಂದ ಅಂದಾಗಲೂ ಅವನು ಹೆದರಲಿಲ್ಲ. ಬದಲಾಗಿ ಈ ಥರ ಹಾಸ್ಯದ ರೀತಿಯಲ್ಲಿ ಆತನಿಗೂ ಬುದ್ಧಿ ಕಲಿಸ್ದ. ಅವನು ಮುಂದೆ ಎಂತಹ ಕ್ರಾಂತಿಕಾರ ಆದ ಅಂತ ಬ್ರಿಟಿಷ್ ಸರ್ಕಾರ ಹೇಳುತ್ತೆ ಅಂತಂದರೆ, ಅವನು ಬಾಂಬ್ ತಯಾರು ಮಾಡೋದು ಕಲಿತ, ಬಾಂಬ್ ಸ್ಫೋಟ ಮಾಡ್ದ, ಬ್ರಿಟಿಷರ ಖಜಾನೆ ಕದಲಿಕ್ಕೋಸ್ಕರ ರೈಲ್ವೆ ದರೋಡೆ ಮಾಡ್ದ. ಭಗತ್ ಸಿಂಗ್, ಸುಖ್ದೇವ್, ರಾಜ್ಗು ಇವ್ರು 3 ಜನರಿಗೆ ಗಲ್ಲಿನ ಶಿದೇಶ್ ವಿಧಿಸಬೇಕು ಅಂತ ಬ್ರಿಟಿಷ್ ಸರ್ಕಾರ ಯೋಚನೆ ಮಾಡಿದ್ರೆ, ನಮ್ಮ ಕೇಶವ ರಾಜ್ಗುರವರನ್ನು ಕರ್ಕೊಂಡು ಬಂದು ನಾಗಪುರದಲ್ಲಿ ನಮ್ಮ ಸಂಘ ಚಾಲಕರ ಘಟಾಟಿಯವ್ರ ಮನೆಯಲ್ಲಿ 3-4 ತಿಂಗಳು ಅಡಗಿಸಿಟ್ಟ. ಅಂದರೆ ಅತ್ಯಂತ ಉನ್ನತ ಎಲ್ಲ ಕ್ರಾಂತಿಕಾರಿಗಳ ಸಂಪರ್ಕ ಕೇಶವ, ಮುಂದೆ ಡಾಕ್ಟರ್ಜಿ ಅಂತ ಕರಿತೀವಲ್ಲ, ಆತನಿಗಿತ್ತು. ವೈದ್ಯಕೀಯ ಪರೀಕ್ಷೆಯಲ್ಲಿ ಒಂದು ಚೆನ್ನಾಗಿ ಪರೀಕ್ಷೆಯಲ್ಲಿ ಪಾಸಾದ. ಡಾಕ್ಟರ್ ಕೇಶವ ಅಂತ ಆದರು, ಡಾಕ್ಟರ್ ಹೆಡ್ಗೆವಾರ್ ಅಂತ ಆದರು. ಬರ್ಮಾದಲ್ಲವರಿಗೆ ಒಂದು ಉನ್ನತ ಡಾಕ್ಟರ್ ಪದವಿಯಲ್ಲಿ ಆಗಿನ ಕಾಲದಲ್ಲೇ ಉತ್ತಮ ವೇತನ ಇದ್ದಂಥ ಇದಕ್ಕೆ ನೀನು ಅರ್ಜಿ ಹಾಕು, ಅಲ್ಲಿ ಮಾತಾಡಿದ್ದೀನಿ, ಅಲ್ಲಿ ಕೆಲಸ ಕೊಡ್ತಾರೆ ಎಂದರು. ಈಗಿನ ಮಯನ್ಮಾರ್ ಅಥವಾ ಆಗಿನ ಬರ್ಮಾ, ಅಲ್ಲಿ ಅವನಿಗೆ ವೈದ್ಯಕೀಯ ಪರೀಕ್ಷೆ ಮುಗಿತಿದ್ದ ಹಾಗೇ ಪದವಿಯ ಒಂದು ಒಳ್ಳೆಯ ನೌಕರಿಯ ಅವಕಾಶವೂ ಸಿಕ್ತು. ಕೇಶವ ಅದಕ್ಕೆ ಹೋಗಲಿಲ್ಲ. 1916ರಲ್ಲಿ ಅವನು ವಾಪಸ್ ಬಂದ ನಾಗ್ಪುರಕ್ಕೆ. ಮನೆ ತುಂಬ ಬಡತನದ ಮನೆ. ಅವ್ರ ಮನೆ ಎಷ್ಟು ಬಡತನ ಇತ್ತು ಅಂತ ಅಂದರೆ ಹೇಳ್ತಾರೆ, ಅವರ ತಂದೆ ತಾಯಿ ಅವನು ಇನ್ನೂ ಬಾಲಕನಾಗಿದ್ದಾಗಲೇ ಅವರಿಗೆ ಪ್ಲೇಗ್ ಕಾಯಿಲೆ ಬಂತು. ಪ್ಲೇಗ್ ಕಾಯಿಲೆ ಬಂದಾಗ ಇಬ್ಬರು ಒಂದೇ ದಿನ ಸತ್ತರು. ತಂದೆ ತಾಯಿ ಇಬ್ಬರು ಕೇಶವ ಬಾಲಕ ಇದ್ದಾಗಲೇ ಸತ್ತರು. ಒಂದೇ ಚಟ್ಟದ ಮೇಲೆ ತಂದೆ ತಾಯಿನ ಮಲಗಿಸಿ ಸ್ಮಶಾನಕ್ಕೆ ತಗೊಂಡೋಗಿ ಅಂತ್ಯಕ್ರಿಯೆ ಮಾಡುವಂಥ ಒಂದು ದುರ್ಭಾಗ್ಯ ಕೇಶವನ ಪಾಲಿಗೆ ಬಂದಿತ್ತು. ಮನೆಯಲ್ಲಿ ಹಣ ಇಲ್ಲ ಅಂದರೆ ಎಷ್ಟು ಕಷ್ಟ ಅಂದರೆ, ಅವರ ಅತ್ತಿಗೆ ಇದ್ದರು. ಡಾಕ್ಟರ್ಜಿಗೆ ಯಾರೋ ಸ್ನೇಹಿತರು ಒಂದಿಬ್ಬರು ಬಂದರು. ಕೂಡಲೇ ಅವರನ್ನು ಕೂರಿಸಿ ಒಳಗೆ ಹೋಗಿ ಅತ್ತಿಗೆ ಇಬ್ಬರು ಬಂದಿದ್ದಾರೆ, 2 ಕಪ್ ಚಹಾ ಮಾಡಿಕೊಡಿ ಅಂತ ಹೇಳಿ ಒಳಗೆ ಬಂದ. ಎಷ್ಟೊತ್ತಾದರೂ ಅತ್ತಿಗೆ ಚಹಾ ಮಾಡಿಕೊಡ್ಲಿಲ್ಲ. ವಾಪಸ್ ಹೋಗಿ ಅವನು ಕೇಳ್ದ ಅತ್ತಿಗೆಗೆ, ಚಹಾ ಮಾಡಲೇ ಇಲ್ವಲ್ಲ ಇನ್ನೂ ಅಂತ. ಚಹಾ ಮಾಡಬೇಕಾದ್ರೆ ಹಾಲು ಬೇಕು, ಸಕ್ಕರೆ ಬೇಕು, ಚಹಾ ಪುಡಿ ಬೇಕು, ಕಟ್ಟಿಗೆ ಬೇಕು. ಕಟ್ಟಿಗೆನೂ ಇಲ್ಲ, ಹಾಲು ಇಲ್ಲ, ಚಹಾ ಪುಡಿನೂ ಇಲ್ಲ, ನಾ ಹೇಗೆ ಚಹಾ ಮಾಡಲಿ? ಕೂಡಲೇ ಕೇಶವ ಹಿಂದಿನ ಬಾಗಿಲಿಂದ ಹೊರಗೆ ಹೋಗಿ ಹತ್ತಿರದಲ್ಲಿದ್ದಂಥ ಸ್ನೇಹಿತರ ಮನೆಯಿಂದ ಅದನ್ನು ತಂದು ಊಟ ಕೂತ್ಕೊಳ್ಳೋಂಥ ಮಣೆ ಇದೆಯಲ್ಲ, ಅದನ್ನು ತುಂಡು ಮಾಡಿ ಕಟ್ಟಿಗೆ ಮಾಡಿ ಅದರಲ್ಲಿ ಚಹಾ ಮಾಡಿ ಬಂದಂಥ ಇಬ್ಬರು ಅತಿಥಿಗಳಿಗೆ ಚಹಾನ ಕೊಡ್ತಾರೆ. ಅಂದರೆ ಬಡತನದ ಪರಾಕಾಷ್ಠೆ ಎಷ್ಟಿತ್ತು ಅಂತ ಅನ್ನೋದು ಆ ಘಟನೆಯಿಂದ ಗೊತ್ತಾಗುತ್ತೆ. ಆಗಲೂ ನಮಗಿಂತಹ ಬಡತನ ಇದೆ ಅನ್ನೋದನ್ನು ಅವ್ರು ತೋರಿಸ್ಕೊಡ್ಲಿಲ್ಲ.
ಬದಲಾಗಿ ಆತಿಥ್ಯ ಮಾಡಬೇಕು, ಆತಿಥ್ಯ ಮಾಡಿದ್ರು. ಹೀಗೆ ಅಲ್ಲಿಂದ ಬಂದಿದ್ದಾರೆ, ವೈದ್ಯರಾಗಿದ್ದಾರೆ. ಇವತ್ತಿನ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂಥ ಅವಕಾಶ ಇದೆ, ಅದನ್ನು ಬಿಟ್ಟರು. ಅವತ್ತಿನ ಕಾಲದಲ್ಲಿ ಡಾಕ್ಟರ್ ಆಗೋದು ಬಹಳ ಅಪರೂಪ. ತುಂಬ ಜನ ಡಾಕ್ಟರ್ ಜಿಯವರ ಚಿಕ್ಕಪ್ಪನಿಗೆ ತಮ್ಮ ಮಗಳ ಜಾತಕವನ್ನು ಕಳಿಸ್ಕೊಟ್ಟು ನಮ್ಮ ಮಗಳನ್ನು ಇವರಿಗೆ ಮದುವೆ ಮಾಡಿಕೊಡ್ಬೇಕು ಅಂತಿದ್ದೀವಿ ಅನ್ನೋದನ್ನು ಪ್ರಯತ್ನ ಪಟ್ಟರು. ಡಾಕ್ಟರ್ ಜಿ ಒಂದು ಸರಿ ತಮ್ಮ ಚಿಕ್ಕಪ್ಪನಿಗೆ ಹೇಳಿದರು, ನನ್ನ ಜೀವನದಿಂದ ಇನ್ನೊಂದು ಹೆಣ್ಣು ಮಗಳ ಜೀವನ ಹಾಳಾಗಬಾರ್ದು, ನಾನು ಈ ಜನ್ಮದಲ್ಲಿ ಮದುವೆ ಆಗೋದಿಲ್ಲ. ಹಾಗೆ ಹೇಳಿ ಅವಿವಾಹಿತರಾಗಿಯೇ ಉಳಿದರವರು. ಬದುಕಿದ್ದೇ ಅವರು 51 ವರ್ಷ. 36ನೇ ಇಸ್ವಿಯಲ್ಲಿ ಸಂಘ ಪ್ರಾರಂಭ ಮಾಡಿದ್ದು. ಸಂಘ ಪ್ರಾರಂಭ ಮಾಡಿದ್ಮೇಲೆ ಅವರು ಬದುಕಿದ್ದೇ 15 ವರ್ಷ. ಹೀಗೆ ತೀವ್ರವಾದ ಬಡತನ ಇದೆ, ಮದುವೆ ಆಗಲಿಲ್ಲ, ಉನ್ನತವಾದಂಥ ವೈದ್ಯಕೀಯ ಪದವಿಯನ್ನು ತಗೊಂಡಿದ್ದಾರೆ. ಇದೆಲ್ಲ ಇದ್ದಾಗಲೂ ಅವರು ಬದುಕಿದ್ದು, ನಡೆದಿದ್ದು, ಪ್ರಯತ್ನ ಮಾಡಿದ್ದೆಲ್ಲವೂ ನಮ್ಮ ದೇಶದ ಸ್ವಾತಂತ್ರ್ಯ ಪ್ರಾಪ್ತಿ ಸಂಪೂರ್ಣ ಪ್ರಮಾಣದಲ್ಲಿ ಸಿಗಬೇಕು ಅಂತ. ಅವರು ಏನೇನು ಮಾಡಿದ್ರು? ಚಿಕ್ಕನ್ನಲ್ಲೇ ದೇಶಭಕ್ತಿಯ ಒಂದು ಪ್ರಕಟಣೆಯನ್ನು ತೋರಿಸಿದರು. ಎಲ್ಲಿವರೆಗೆ ಅವರು ಮಾಡಿದರು ಅಂತ ಹೇಳ್ತೀನಿ. ಅವರು ಇನ್ನೂ ಹೈಸ್ಕೂಲ್ ವಿದ್ಯಾರ್ಥಿಯಾದಾಗ ಅಲ್ಲಿ ನಾಗ್ಪುರದಲ್ಲಿ ಒಂದು ಕೋಟೆ ಇದೆ, ಅದರ ಹೊರಗಡೆ ದೊಡ್ಡ ಕಂದಕ ಇದೆ. ಅದರಲ್ಲಿ ಯಾವಾಗಲೂ ನೀರು ತುಂಬಿರುತ್ತೆ. ಹಿಂದೆ ರಾಜರ ಕಾಲದಲ್ಲಿ ಅಲ್ಲಿ ಮೊಸಳೆಯನ್ನು ಬಿಟ್ಟಿರ್ತಿದ್ರು. ಈ ಕೇಶವನಿಗೆ ಅಲ್ಲಿ ಮೇಲಿದ್ದಂಥ ಆ ಯೂನಿಯನ್ ಜಾಕ್ ಧ್ವಜ ತೆಗೆದು ಮತ್ತೆ ಭಗವದ್ ಧ್ವಜ ಹಾಕಬೇಕು, ಅದು ಭೋನ್ಸ್ಲೆ ಮಹಾರಾಜರದ್ದು ಅಂತ ಇತ್ತು. ಬಾಲಕ ಇದ್ದಂಥ ಕೇಶವನೇ. ಅದಕ್ಕೆ ಅವನು ಆ ಕೋಟೆ ಈಚೆ ಬದಿ ಇದ್ದಂಥ ಅವನ ಹೊಸೆ ಮಾಸ್ಟ್ರು ಅಂತ ಕರೀತಾರೆ, ಅಲ್ಲಿ ನಾವು ಓದ್ತೀವಿ ಅಂತ ಹೇಳಿ ಒಂದು 5 ಜನ ಹುಡುಗರನ್ನ ಕರ್ಕೊಂಡು ಅವ್ರ ಕೋಣೆ ಒಳಗೆ ಗುಂಡಿ ತೆಗಿಲಿಕ್ಕೆ ಶುರು ಮಾಡಿದ. ಗುಂಡಿ ತೆಗೆದು ಆ ರಸ್ತೆ ದಾಟಿ ಆ ಕಂದಕ ಹೋದರೆ ಅದು ನೀರು ಬರುತ್ತೆ, ಅದು ಅವನಿಗೆ ಅರಿವಿಲ್ಲ. ಅಲ್ಲಿಂದ ಹೋಗಲಿಕ್ಕೂ ಆಗೋದಿಲ್ಲ, ಅಸಾಧ್ಯವಾದ್ದು. ಆದರೆ ಪ್ರಯತ್ನ ಶುರು ಮಾಡಿದ್ದ. ಹೊಸೆ ಮಾಸ್ಟ್ರಿಗೆ ಅನುಮಾನ ಬಂತು, ಈ ಹುಡುಗರು ಓದ್ತಿದ್ದಾರೋ ಇನ್ನೇನು ಮಾಡ್ತಿದ್ದಾರೆ ಅಂತ. ಹೋಗಿ ಆ ಕೋಣೆ ತೆಗೆದ್ರೆ ಇವರು ನೆಲ ಅಗೆದು ಹೊಂಡ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಆ ಯೂನಿಯನ್ ಧ್ವಜ ಕಿತ್ತು ಹಾಕಬೇಕು, ಅಲ್ಲಿ ಭಗವದ್ ಧ್ವಜ ಹಾಕಬೇಕು ಅನ್ನೋಂಥ ತೀವ್ರತೆಯ ಬಾಲಕರ ತಂಡು. ಅವರು ಬೇಸರ ಮಾಡಲಿಲ್ಲ, ನೋವು ಅನುಭವಿಸ್ಲಿಲ್ಲ, ನನ್ನ ಮನೇಲಿ ಗುಂಡಿ ಆಯಿತು ಅಂತ. ಈ ಹುಡುಗರ ದೇಶಭಕ್ತಿಯನ್ನು ಅವ್ರು ಮೆಚ್ಕೊಂಡ್ರು. ಇದು ಅಸಾಧ್ಯ ಮತ್ತು ಅಸಹಜ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ರು. ಹೀಗೆ ಜೀವನದ ಉದ್ದಕ್ಕೂ ಬ್ರಿಟಿಷರ ಸ್ವಾತಂತ್ರ್ಯವನ್ನು ಕಿತ್ತಾಕಬೇಕು ಅನ್ನೋ ತೀವ್ರವಾದಂಥ ಭಾವನೆ, ಅವರನ್ನು ಬೇಡ್ಕೊಳ್ಳೋದಲ್ಲ, ಅವ್ರನ್ನ ಎಸೀಬೇಕು ಅನ್ನುವಂಥ ಮನೋಭಾವ, ಅದಕ್ಕೆ ಕ್ರಾಂತಿಕಾರಿಯಾದರು. ವಾಪಸ್ ಬಂದಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಆದರೂ ಅವರು ಕ್ರಾಂತಿಕಾರಿ ಚಟುವಟಿಕೆ ಬಿಡಲಿಲ್ಲ. ಬದಲಾಗಿ ಕ್ರಾಂತಿಕಾರಿಗಳ ಸಂಘಟನೆಯಾದ ಅನುಶೀಲನ ಸಮಿತಿಯ ಕೇಂದ್ರ ಕಮಿಟಿಯಲ್ಲಿ ಡಾಕ್ಟರ್ ಜಿ ಇದ್ದರು. ಆದರೆ ಅದರೊಳಗೊಂದವರಿಗೆ ತುಂಬ ಇತಿಮಿತಿ ಕಾಣ್ತು. ಆ ಇತಿಮಿತಿ ಏನು ಅಂತ ಅಂದಾಗ, ಕ್ರಾಂತಿಕಾರಿಗಳು ಜೀವನವನ್ನೇ ಕೊಡ್ತಾರೆ, ನೇಣಿಗೆ ಭಾರತ್ ಮಾತಕ್ಕೆ ಜೈ ಅಂತ ಹೇಳಿದ್ದು ಜೀವನ ಮುಕ್ತಾಯ ಮಾಡಿಕೊಳ್ತಾರೆ, ಎಲ್ಲ ಥರದ ಅಪಾಯಗಳನ್ನು ಎದುರಿಸ್ತಾರೆ, ಜೀವವನ್ನೇ ಬಿಡ್ತಾರೆ. ಆದರೆ ಸಮಾಜ ಬದಲಾಗೋದಿಲ್ಲ. ಸಮಾಜ ಇವರಿಗೆ ಗಲ್ಲಿಗೆ ಹಾಕಿದಾಗ, ಇವರು ಸತ್ತೋದಾಗ, ಇವರು ಬಲಿದಾನ ಆದಾಗ ಅಯ್ಯೋ ಪಾಪ ಅಂತ ಒಂದು ದಿನ ಕೆಲವು ನಿಮಿಷ ಅಯ್ಯೋ ಪಾಪ ಅಂತ ಹೇಳಿ ತಮ್ಮ ಕೆಲಸ ತಾವು ಮಾಡ್ತಾರೆ. ಸಮಾಜ ಬದಲಾಗ್ತಾ ಇಲ್ಲ. ಡಾಕ್ಟರ್ ಜಿ ನಿಷ್ಕರ್ಷೆಗೆ ಬಂದರು, ಕ್ರಾಂತಿಕಾರಿಗಳು ಅತ್ಯಂತ ಉಗ್ರ ದೇಶಭಕ್ತರೆ, ಆದರೆ ಅವರ ಜೀವನದ ಬಲಿದಾನದಿಂದ ಸಮಾಜ ಬದಲಾಗ್ತಾ ಇಲ್ಲ. ಅದಕ್ಕೆ ಅದನ್ನು ಬಿಟ್ಟರು. ಮತ್ತೆ ಪ್ರಯತ್ನ ಶುರು ಮಾಡಿದ್ರು. ಪ್ರಯತ್ನ ಏನೇನು? ಮೊದಲನೇದು ಪತ್ರಿಕಾ ಸಂಪಾದಕರಾದರು. ಪತ್ರಿಕೆಯಲ್ಲಿ ಸ್ವಾತಂತ್ರ್ಯವನ್ನು ಮೆಚ್ಚಿಕೊಳ್ಳುವಂಥ ಲೇಖನಗಳು ಬರೀಲಿಕ್ಕೆ ಶುರು ಮಾಡಿದರು. ಲೋಕಮಾನ್ಯ ತಿಲಕರ ಆರಾಧ್ಯ ಭಕ್ತರಾದರು. ಪತ್ರಿಕಾ ಸಂಪಾದಕರಾದರು. ಆಮೇಲೆ ಪತ್ರಿಕೆ ನಡೆಸೋವಂಥ ಮಾಲೀಕರು ಆದರು. ಯಾವುದೋ ಯುವಕ ಸಂಘಟನೆ, ಯಾವುದೋ ಯುವಕ ಮಂಡಲ, ಯಾವುದೋ ಈ ಥರ ನನಗೆ ಒಂದು ಕಡೆ ಓದಿದ ಹಾಗೆ 10-15ಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನು ಡಾಕ್ಟರ್ ಜಿ ಶುರು ಮಾಡ್ತಾರೆ. ಅದರಿಗೆಲ್ಲ ಚಟುವಟಿಕೆ ಬೇರೆ ಇದ್ದರೂ ಉದ್ದೇಶ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಅಂತ. ಅದರ ಮೂಲಕ ಸಮಾಜದ ಜಾಗೃತಿ ಆಗಬೇಕು, ಇಡೀ ಸಮಾಜ ಬ್ರಿಟಿಷ್ ವಿರುದ್ಧ ಎದ್ದು ನಿಲ್ಲಬೇಕು ಅನ್ನುವಂಥ ಪ್ರಯತ್ನ.
ಒಂದು ಕಡೆ ಕ್ರಾಂತಿಕಾರಿಯಾಗಿ ಮಾಡಿದಾಗ ಅವ್ರಿಗೆ ಇನ್ನೊಂದು ಜವಾಬ್ದಾರಿ ಇತ್ತು. ದೇಶದಲ್ಲಿದ್ದಂಥ ಎಲ್ಲ ಕ್ರಾಂತಿಕಾರಿಗಳಿಗೆ ಶಸ್ತ್ರಗಳನ್ನು ವಿದೇಶದಿಂದ ತರಿಸಿ ಅದನ್ನು ಆ ಶಸ್ತ್ರಾಸ್ತ್ರಗಳನ್ನು ಕ್ರಾಂತಿಕಾರಿಗಳಿಗೆ ಹಂಚಬೇಕು, ಆ ಜವಾಬ್ದಾರಿ ಇತ್ತು. ಅದನ್ನು ಮಾಡ್ತಾ ಸಮಾಜ ಜಾಗೃತಿಯನ್ನು ಮಾಡ್ತಾ ಅವರು ಮುಂದುವರಿಸಿದ್ರು. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾದರು. ಕಾಂಗ್ರೆಸ್ ಪಕ್ಷಕ್ಕೆ 100 ವರ್ಷ ಆದಾಗ ಕಾಂಗ್ರೆಸ್ 100 ಇಯರ್ಸ್ ಅಂತ ಒಂದು ಸ್ಮರಣಿಕೆ, ಒಂದು ದೊಡ್ಡ ಗ್ರಂಥ ತಂತು. ಅದರೊಳಗೆ 2 ಪುಟಗಳು ಪೂರ್ತಿ ಡಾಕ್ಟರ್ ಜಿ ಬಗ್ಗೆ, ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವರ್ ಅಂತ ಹಾಕಿ ಕಾಂಗ್ರೆಸ್ನಲ್ಲಿ ಅವ್ರು ಏನೇನು ಮಾಡಿದ್ರು ಅನ್ನೋದೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅವರು RSS ಪ್ರಾರಂಭ ಮಾಡಿದ್ರು ಅಂತ ಅದರೊಳಗೆ ಉಲ್ಲೇಖ ಮಾಡಲಿಲ್ಲ. ಹೀಗೆ ಕಾಂಗ್ರೆಸ್ ಪಕ್ಷವು ಡಾಕ್ಟರ್ ಜಿ ತಮ್ಮ ಅತ್ಯಂತ ಪ್ರಮುಖ ಹೋರಾಟಗಳಲ್ಲಿ ಒಬ್ಬರು ಅಂತ ತೋರಿಸ್ಕೊಡ್ತು. ಇವರು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಆಗ ಮಧ್ಯಪ್ರಾಂತ ಅಂತ ಕರೀತಾರೆ, ಈಗಿನ ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರದ ಒಂದಷ್ಟು ಭಾಗ ಸೇರಿದಂಥ ಅದಕ್ಕೆ ಅವರು ಪ್ರಾಂತದ ಸಹಕಾರ್ಯದರ್ಶಿ ಆದರು. 1920ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಆದಾಗ ಅವರು ಒಂದು ಪ್ರಸ್ತಾವವನ್ನು ಅಲ್ಲಿ ಸಮ್ಮೇಳನದಲ್ಲಿಟ್ಟರು. ಸಂಪೂರ್ಣ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಕಾಂಗ್ರೆಸ್ ಅದನ್ನು ಪ್ರಸ್ತಾವವನ್ನು ಬೆಂಬಲಿಸುತ್ತೆ ಅನ್ನುವಂಥದ್ದು ಭಾಗ. ಮತ್ತು ಅದೇ ಅಧಿವೇಶನದಲ್ಲಿ ಬಂದಂಥ 10,000 ಪ್ರತಿನಿಧಿಗಳಿಗೂ ವ್ಯವಸ್ಥೆ ಮಾಡೋ ಜವಾಬ್ದಾರಿಯ ಪ್ರಮುಖರಾದರು ಡಾಕ್ಟರ್ ಜಿ. ಆದರೆ ಕಾಂಗ್ರೆಸ್ಸಿನ ಮೇಲಿನ ಕಮಿಟಿ ಈ ಪ್ರಸ್ತಾವವನ್ನು ತಿರಸ್ಕಾರ ಮಾಡಿತು. ಡಾಕ್ಟರ್ ಜಿಗೆ ಇದು ಸಹನೆ ಆಗಲಿಲ್ಲ. ಒಂದು ಹಂತದಲ್ಲವರು ಅರವಿಂದ ಘೋಷ್ ಅವರ ಹತ್ರ ಹೋಗ್ತಾರೆ, ನೀವು ಕಾಂಗ್ರೆಸ್ಸಿನ ಅಖಿಲ ಭಾರತೀಯ ಅಧ್ಯಕ್ಷರಾಗಬೇಕು ಅಂತ ಕೇಳ್ತಾರೆ. ಅರವಿಂದ್ ಘೋಷ್ ಅವರು ಕ್ರಾಂತಿಕಾರಿಯಾಗಿ ಜೀವನ ನಡೆಸಿದವರು. ಆದರೆ ಅಷ್ಟೊತ್ತಿಗೆ ಅರವಿಂದ್ ಘೋಷ್ ಅವರು, ನಾನು ಆಧ್ಯಾತ್ಮದ ಕಡೆ ತಿರುಗಿದ್ದೀನಿ, ಇನ್ನು ನಾನು ಈ ಹುದ್ದೆ ತಗೊಳ್ಳೋದಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಲೋಕಮಾನ್ಯ ತಿಲಕರು 20ನೇ ಇಸ್ವಿಯಲ್ಲಿ ಸ್ವರ್ಗಸ್ಥರಾದರು. ಅದನ್ನು ಕೇಳಿದಾಗ ಡಾಕ್ಟರ್ ಜಿ ಅವ್ರ ಮನಸ್ಸಲ್ಲಿ ವಿಪರೀತ ವೇದನೆ. ಆ ವೇದನೆ ತಗೊಂಡು ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ. ರಸ್ತೆ ಬದಿಯಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಅವರಿಗೆ ಲೋಕಮಾನ್ಯ ತಿಲಕರು ಯಾರು ಅಂತಲೂ ಗೊತ್ತಿಲ್ಲ, ಅವರು ತೀರ್ಕೊಂಡಿದ್ದು ಗೊತ್ತಿಲ್ಲ. ಇವ್ರಿಗೆ ಯಾವಾಗ ಹುಡುಗರು ಕ್ರಿಕೆಟ್ ಆಡ್ದಿರೋದು ಹೋಗಿ ನೋಡಿದ ತಕ್ಷಣ ಹೋಗಿ ಆ ಕ್ರಿಕೆಟ್ ಬ್ಯಾಟ್ ಬಿಸ್ತಿದ್ದು ಆ ಹುಡುಗರಿಗೆ ಹೊಡೆದು, ಅಲ್ಲಿ ಲೋಕಮಾನ್ಯ ತಿಲಕರು ನಿಧನ ಆಗಿದೆ, ನೀವು ಆಟ ಆಡ್ತಾ ಇದ್ದೀರ ಅಂತ ಜೋರು ಮಾಡ್ತಾರೆ. ಅಂಥ ಒಂದು ಉಗ್ರ ದೇಶಭಕ್ತಿ ತಿಲಕರ ಬಗ್ಗೆ ಇದ್ದಂಥ ಭಾವ ಅದರೊಳಗೆ ತೋರಿಸ್ಕೊಡುತ್ತೆ. ಆಮೇಲೆ ಅವರು 2 ಸರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಜೈಲಿಗೆ ಹೋಗ್ತಾರೆ. ಒಂದು 1921 ಇಸ್ವಿಯಲ್ಲಿ, ಇನ್ನೊಂದು ಸಂಘ ಪ್ರಾರಂಭ ಮಾಡಿದ 6 ವರ್ಷಗಳ ನಂತರ. 2 ಸಂದರ್ಭದಲ್ಲೂ ಒಂದು ಜಂಗಲ್ ಸತ್ಯಾಗ್ರಹ ಅಂತ ಕರೀತಾರೆ, ಅದರಲ್ಲಿ ಹೋಗಿ ಸತ್ಯಾಗ್ರಹ ಮಾಡಿ ಒಂದು ಸರಿ 1 ವರ್ಷ ಪೂರ್ತಿ, ಇನ್ನೊಮ್ಮೆ 9 ತಿಂಗಳು ಜೈಲಲ್ಲಿದ್ದು ಹೊರಗೆ ಬರ್ತಾರೆ. ಜೈಲಲ್ಲಿದ್ದಾಗಲೇ ಅವರು ಅಲ್ಲಿಂದ ಒಂದು ಹೇಳಿಕೆ ಕೊಡ್ತಾರೆ, ಜೈಲಿಗೆ ಹೋಗುವುದೇ ಒಂದು ಪರಮ ಸಾಧನೆ ಅಂತ ಅಂದ್ಕೋಬಾರ್ದು, ಇದನ್ನು ಹೋರಾಟದ ಅತ್ಯಂತ ಮಹತ್ವದ ಮಜಲು ಅಂತ ಅಂದ್ಕೋಬಾರ್ದು. ಜೈಲಿಗೆ ಹೋಗಿರ್ತಾರೆ, ಆಗಲೂ ಅದೇ ಪರಮ ಸತ್ಯ ಅಂತ ಅನ್ನೋ ತಿಳ್ಕೋಬಾರ್ದು ಅಂತ ಒಂದು ಲೇಖನವನ್ನು ಬರೀತಾರೆ. ಅವ್ರ ಜೊತೆಯಲ್ಲೇ ಇನ್ನೊಬ್ಬ ಇನಾಯಿತುಲ್ಲಾ ಅಂತ ಕಾಂಗ್ರೆಸ್ಸಿನ ಇನ್ನೊಬ್ಬ ಮುಖಂಡ, ಅವನು ಡಾಕ್ಟರ್ ಜಿಯವ್ರ ಜೊತೆಯಲ್ಲೇ ಸತ್ಯಾಗ್ರಹ ಮಾಡಿ ಒಳಗೆ ಹೋಗಿದ್ದ. ಡಾಕ್ಟರ್ ಜಿ ಜೈಲಲ್ಲಿದ್ದಾಗ 1 ವರ್ಷದಲ್ಲಿ ಅವರು ಪ್ರತಿನಿತ್ಯ ಎಲ್ಲರನ್ನೂ ಸೇರಿಸಿ ರಾಮಾಯಣ, ಮಹಾಭಾರತ, ಉಪನಿಷತ್ತಿನ ಕಥೆಗಳನ್ನು ಹೇಳ್ತಾ ಇದ್ದರು. ಈ ಇನಾಯಿತುಲ್ಲಾ ನಾನೇ ಕೇಳಬೇಕು ಅಂತ ದೂರ ಇದ್ದ. ಡಾಕ್ಟರ್ ಜಿ ಅವರು ಗಮನಿಸಿದ್ರು ಅವನು ಕೇಳ್ತಾ ಇಲ್ಲ ಅಂತ. ಮತ್ತೆ ಅವನ ಹತ್ರ ಹೋಗಿದ್ರು, ಕೂತ್ಕೊಂಡು ಮಾತಾಡಿದ್ರು. ನೋಡಪ್ಪ, ಈ ರಾಮಾಯಣ ಮಹಾಭಾರತ ಎಲ್ಲ ಇದ್ದಾಗ ನಮ್ಮ ದೇಶ ಚೆನ್ನಾಗಿತ್ತು, ನಮ್ಮ ದೇಶದ ಸಂಸ್ಕೃತಿ ಅದಿತ್ತು. ಆಗ ಇಸ್ಲಾಮೂ ಇರಲಿಲ್ಲ, ಕ್ರಿಶ್ಚಿಯಾನಿಟಿನೂ ಇರಲಿಲ್ಲ ಅಂತ ಮನವರಿಕೆ ಮಾಡಿ ಅವನನ್ನು ಪುನಃ ಕರ್ಕೊಂಬಂದು ಈ ಉಪನ್ಯಾಸ ಮನೆಯಲ್ಲಿ ಕೂರಿಸ್ತಾರೆ. ಅವನು ರಾಮಾಯಣ ಮಹಾಭಾರತ ಕೇಳೋ ಹಾಗೆ ಮಾಡ್ತಾರೆ. ಹೀಗೆ ಡಾಕ್ಟರ್ ಜಿ ಮನಸ್ಸಲ್ಲಿ ಕೆಲವು ಸಂಗತಿಗಳು ಸ್ಪಷ್ಟ ಇತ್ತು. ಮೊದಲನೇದೇನು, ಅವತ್ತಿನ ಕಾಲದಲ್ಲಿ ಹಿಂದೂ ಅನ್ನೋದ್ರ ಬಗ್ಗೆ ಬಹಳ ಅವಮಾನ ಸಂಗತಿ ಅಂತ ತಿಳ್ಕೊಳ್ಳುವಂಥ ವಾತಾವರಣ. ಹಿಂದೂ ಅಂದರೆ ಎಷ್ಟು ನಾಚಿಕೆಗೇಡಿನ ಸಂಗತಿ ಇತ್ತು ಅಂತ ಅಂದರೆ, ನಮ್ಮ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಒಂದು ಕಡೆ ಮಾತಾಡ್ತಾ ಹೇಳ್ತಾರೆ, ನನಗೆ ಕತ್ತೆ ಅಂತ ಬೇಕಾದ್ರೆ ಕರೀರಿ, ಹಿಂದೂ ಅಂತ ಕರಿಬೇಡಿ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರು, ಕಾಂಗ್ರೆಸ್ನಲ್ಲಿ ದೊಡ್ಡ ಮುಖಂಡರು.
ಅವರ ಆಸ್ತಿಯನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟವರು. ಹಿಂದೂ ಅನ್ನೋದ್ರ ಬಗ್ಗೆ ಅಂಥ ಹೀನಾಯಿ ಭಾವನೆ ಮೋತಿಲಾಲ್ ನೆಹರು ಅವರಿಗಿತ್ತು. ನಮ್ಮ ದೇಶದ ಪ್ರಧಾನಿಯಾಗಿ ಮೊದಲು 17 ವರ್ಷ ಇದ್ದಂತಹ ಜವಾಹರ್ಲಾಲ್ ನೆಹರು ಸಹ ಒಂದು ಕಡೆ ಅವರು ಮಾತಾಡ್ತಾ ಹೇಳ್ತಾರೆ, ನಾನು ಸ್ವಭಾವದಲ್ಲಿ ಒಬ್ಬ ಮುಸ್ಲಿಂ, ಶಿಕ್ಷಣದಲ್ಲಿ ಒಬ್ಬ ಕ್ರಿಶ್ಚಿಯನ್, ಅಕಸ್ಮಾತ್ ಹಿಂದೂ ಆಗಿ ಹುಟ್ಟಿದೆ ನಾನು. ಹೀಗೆ ಹಿಂದೂ ಅನ್ನೋದ್ರ ಬಗ್ಗೆ ಅವಮಾನ. ಈ ವಾತಾವರಣ ಇದ್ದಾಗ ಡಾಕ್ಟರ್ಜಿಗೆ ಅನ್ನಿಸ್ತು, ಹಿಂದುತ್ವದ ಆಧಾರದ ಮೇಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು. ಹಿಂದುತ್ವ ಅನ್ನೋದು ನಮ್ಮ ಅಸ್ಮಿತೆ, ನಮ್ಮ ಗುರುತು. ಯಾಕೆ? ನಮ್ಮ ದೇಶದಲ್ಲಿ ಒಂದು ಪರ್ವತ ಶ್ರೇಣಿ ಇದೆ, ಅದಕ್ಕೆ ಹಿಮಾಲಯ ಅಂತ ಕರಿತೀವಿ. ನಮ್ಮ ದೇಶದಲ್ಲೊಂದು ಸಮುದ್ರ ಇದೆ, ಅದಕ್ಕೆ ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಇಲ್ಲೊಂದು ಸಂಸ್ಕೃತಿ ಇದೆ, ಅದಕ್ಕೆ ಹಿಂದೂ ಸಂಸ್ಕೃತಿ ಅಂತ ಕರಿತೀವಿ. ಹೀಗೆ ನಮ್ಮ ದೇಶವನ್ನೇ ಜಗತ್ತು ಹಿಂದೂ ಹಿಂದೂ ಅಂತ ಗುರುತಿಸಿದಾಗ, ಮತ್ತು ಇಲ್ಲಿ ಒಂದು ವಿಮಾನದ ಫ್ಯಾಕ್ಟ್ರಿ ಇದೆ, HAL ಅಂತ, ಅದಕ್ಕೆ ಕೇಂದ್ರ ಸರ್ಕಾರ ಹೆಸರಿಟ್ಟಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಂತ ಇದೆ. ವಾಚ್ ತಯಾರು ಮಾಡುವಂಥ ಒಂದು ಕಂಪನಿ ಇದೆ, ಹಿಂದೂಸ್ತಾನ್ ಮಿಷಿನ್ ಟೂಲ್ಸ್ HMT ಅಂತ ಅದಕ್ಕಿದೆ. ಹೀಗೆ ಸರ್ಕಾರಗಳು ಹಿಂದೂಸ್ತಾನ್ ಅನ್ನೋ ಹೆಸರು ಬಳಸ್ತಾರೆ. ಮುಸಲ್ಮಾನರಂತೂ ನಮ್ಮ ದೇಶವನ್ನು ಇಂಡಿಯಾ ಅಂತ ಕರೆಯೋದೇ ಇಲ್ಲ, ಹಿಂದೂಸ್ತಾನ್ ಮೇ ಅಂತಲೇ ಹೇಳ್ತಾರೆ. ಇಲ್ಲಿ ಚೆನ್ನೈನಿಂದ ಆಗಿನ ಮದ್ರಾಸಿಂದ ಒಂದು ಪತ್ರಿಕೆ ಹೊರಡ್ತಾ ಇತ್ತು 1938ನೇ ಇಸ್ವಿಯಿಂದ. ಅದು ಸಹ ದ ಹಿಂದೂ ನ್ಯಾಷನಲ್ ಡೈರಿ ಅಂತ ಹಾಕಿದ್ರು. ಹೀಗೆ ಪರ್ವತಕ್ಕೆ, ಸಮುದ್ರಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ದೇಶಕ್ಕೆ, ನಮ್ಮ ಜನಕ್ಕೆ, ಎಲ್ಲದಕ್ಕೂ ಹಿಂದೂ 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 ಅಂತ ಜಗದ್ಗುರುಸ್ತಾ ಇದ್ದಾಗ ನಮ್ಮ ರಾಜಕೀಯ ಮುಖಂಡರಿಗೆ ಮಾತ್ರ ಹಿಂದೂ ಅಂತ ಅನ್ನೋಳಿಗೆ ನಾಚಿಕೆ. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ತುಷ್ಟೀಕರಣ ಶುರು ಆಗಿತ್ತು. ಬಹಳ ಕಪಟ ನೀತಿಯಲ್ಲಿ ಬ್ರಿಟಿಷ್ ಸರ್ಕಾರ, ನಾವು ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ನೋಡಿ, ನೀವು ಬೇರೆ ಮುಸಲ್ಮಾನರು ಬೇರೆ ಇದ್ದೀರಿ, ಇಬ್ಬರು ಒಟ್ಟಿಗೆ ಬಂದರೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಮುಖಂಡರಿಗೆ ಹೇಳ್ತಾರೆ. ಆ ಕಡೆ ಮುಸಲ್ಮಾನರಿಗೆ ನಮಗೆ ಬೇರೆ ದೇಶ ಬೇಕು, ನಾವು ಪ್ರತ್ಯೇಕ ಆಗ್ತೀವಿ ಅಂತ ನೀವು ಹೇಳಿ, ಯಾವುದೇ ಕಾರಣಕ್ಕೆ ಇದು ಒಪ್ಕೋಬೇಡಿ ಅಂತ ಅವ್ರಿಗೆ ಹೇಳ್ತಾರೆ. ಈಗ ಒಂದು ಕುಟಲ ನೀತಿಯಿಂದ ಅವರು ಮುಸಲ್ಮಾನರನ್ನ, ಹಿಂದೂಗಳನ್ನು ದೂರ ಮಾಡುವಂಥ ಪ್ರಯತ್ನ. ಕಾಂಗ್ರೆಸ್ಸಿಗೆ ನೀವಿಬ್ಬರು ಒಟ್ಟಿಗೆ ಬಂದರೆ ನಾವು ಕೊಡ್ತೀವಿ ಅಂತ ಹೇಳೋದು. ಇದರಿಂದ ಎಷ್ಟು ಕಾಂಗ್ರೆಸ್ ಮುಖಂಡರು ಪ್ರಭಾವಿತರಾಗಿದ್ದರು ಅಂದರೆ, ಟರ್ಕಿಯಲ್ಲಿ ಅಲ್ಲಿನ ಸುಲ್ತಾನನ್ನು ಕಿತ್ತೆಸೆದರು. ಬ್ರಿಟಿಷ್ ಸರ್ಕಾರ ಅಲ್ಲಿ ಬಂತು. ತಕ್ಷಣವೇ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಖಿಲಾಫತ್ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು. ಟರ್ಕಿಯಲ್ಲಿದ್ದಂಥ ಒಬ್ಬ ಸುಲ್ತಾನ ರಾಜ್ಯ ಕಳ್ಕೊಂಡಿಯಾನೆ, ನಮ್ಮ ಭಾರತಕ್ಕೆ ಅದೇನು ಸಂಬಂಧ ಇಲ್ಲ. ಆದರೆ ಇಲ್ಲಿ ಅವನಿಗೆ ಮತ್ತೆ ಆ ಸುಲ್ತಾನನಿಗೆ ಸುಲ್ತಾನಾಗಿ ಮಾಡಬೇಕು ಅಂತ ಇಲ್ಲೊಂದು ಚಳುವಳಿ ಪ್ರಾರಂಭ ಮಾಡಿದ್ರೆ, ಕೇರಳದಲ್ಲಿ ದೊಡ್ಡ ಹಿಂಸಾಚಾರ. ಅದರೊಳಗೆ ಎಷ್ಟು ಹಿಂಸಾಚಾರ ಆಯಿತು ಅಂದರೆ, ಕಾಂಗ್ರೆಸ್ಸೇ ಒಂದು ಕಮಿಟಿ ಮಾಡಿ ಕಳಿಸ್ಕೊಡ್ತು, ಅಲ್ಲಿ ಏನಾಗ್ತಿದೆ ನೋಡಿ ಅಂತ. ಆ ಕಮಿಟಿಯ ವರದಿ ಹೇಳಿತು, 1000 ಜನ ಹಿಂದೂಗಳನ್ನು ಕೊಂದಿದ್ದಾರೆ ಅಂತ. ಪತ್ರಿಕೆಗಳು ಹೇಳಿತು 1000 ಜನ ಸತ್ತಿದ್ದಾರೆ ಅಂತ. ಹಿಂದೂಗಳು ಯಾಕೆ ಸಾಯ್ತಾರೆ? ಟರ್ಕಿಯಲ್ಲಿ ಒಬ್ಬ ಸುಲ್ತಾನ ರಾಜ್ಯ ಕಳ್ಕೊಳ್ತಾನೆ, ಅದಕ್ಕೆ ಇಲ್ಲಿ ಮುಸಲ್ಮಾನರು ಹಿಂದೂಗಳನ್ನು ಕೊಲ್ತಾರೆ. ಇದು ಬಹಳ ದೊಡ್ಡ ಪರಿಣಾಮ ಡಾಕ್ಟರ್ಜಿಯವ್ರ ಮನಸ್ಸಲ್ಲೂ ಆಯಿತು. ತುಷ್ಟೀಕರಣ ಮಾಡೋದಲ್ಲ, ಅವರು ಹಿಂದೂಗಳಂತೂ ಒಪ್ಕೋಬೇಕು, ರಾಷ್ಟ್ರೀಯತೆ ಸಂಸ್ಕೃತಿಯನ್ನು ಅವರು ಒಪ್ಕೊಳ್ಬೇಕು ಅನ್ನೋದು ಹೇಳ್ತಿದ್ರು. ಯಾಕೆಂದರೆ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಕೃತಿ ಸಮಾಜ ನಮ್ಮ ದೇಶದಲ್ಲಿತ್ತು. ನಾವು 2 ಶಬ್ದ ಕೇಳ್ತೀವಿ, ಪ್ರಕೃತಿ ಮತ್ತು ಸಂಸ್ಕೃತಿ ಅಂತ. ಪ್ರಕೃತಿ ಅದು ದೈವ ನಿರ್ಮಿತ, ಮನುಷ್ಯರೇನು ಮಾಡಿದ್ದಲ್ಲ, ಭಗವಂತ ನಮಗೆ ಕೊಟ್ಟಿದ್ದು. ಸಂಸ್ಕೃತಿ ಅದು ಮಾನವ ನಿರ್ಮಿತ, ನಾವೇ ನಿರ್ಮಾಣ ಮಾಡಿಕೊಂಡಿದ್ದು. ಪ್ರತಿಯೊಂದು ದೇಶಕ್ಕೂ ಒಂದೊಂದು ಸಂಸ್ಕೃತಿ ಇದೆ. ನಮ್ಮ ದೇಶದಲ್ಲಿದ್ದಂಥ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ ಏನು ಮತ್ತು ನಮ್ಮ ಪ್ರಕೃತಿಯ ವೈಶಿಷ್ಟ್ಯ ಏನು ಅಂದರೆ, ಒಂದು ಸಣ್ಣಕ್ಕೆ 2-3 ಅಂಶ ಹೇಳ್ತೀನಿ. ಭಾರತಕ್ಕಿಂತ 5 ಪಟ್ಟು ದೊಡ್ಡದು ಅಮೇರಿಕಾ ಭೂಪ್ರದೇಶದಲ್ಲಿ. ಭಾರತದ ಪ್ರದೇಶ ಎಷ್ಟಿದೆಯೋ ಅದರ 5 ಪಟ್ಟು ದೊಡ್ಡದು. ಆದರೆ ಅಲ್ಲಿ ಫಲವತ್ತಾದ ಭೂಮಿ ಕಡಿಮೆ. ಅಮೇರಿಕಾಕ್ಕಿಂತ ಹೆಚ್ಚು ಫಲವತ್ತಾದ ಭೂಮಿ ಭಾರತದಲ್ಲಿದೆ. ಬ್ರೆಜಿಲ್ ಮತ್ತು ರಷ್ಯಾ ನಮಗಿಂತ 3 ಪಟ್ಟು ದೊಡ್ಡದು, ಆದರೆ ಅದಕ್ಕಿಂತ ಹೆಚ್ಚು ಫಲವತ್ತಾದ ಭೂಮಿ ಭಾರತದಲ್ಲಿದೆ. ಚೀನಾ ನಮಗಿಂತ 2 ಪಟ್ಟು ದೊಡ್ಡದು ಭೂಪ್ರದೇಶದಲ್ಲಿ, ಆದರೆ ಚೀನಾಕ್ಕಿಂತ ಫಲವತ್ತಾದ ಭೂಮಿ ನಮ್ಮ ದೇಶದಲ್ಲಿದೆ. 200ಕ್ಕಿಂತ ಹೆಚ್ಚು ದೇಶಗಳಿದೆ, ಆದರೆ ಭಗವಂತ ಭಾರತಕ್ಕೆ ಮಾತ್ರ ಅತ್ಯಂತ ಹೆಚ್ಚು ಫಲವತ್ತಾದ ಭೂಮಿಯನ್ನು ಕೊಟ್ಟ. ಇಲ್ಲಿ 1000 ನದಿಗಳು, ಹಿಮಾಲಯದಿಂದ 800 ನದಿಗಳು ಭಾರತಕ್ಕೆ ಹರಿಯುತ್ತೆ.
ಹಿಮನದಿ ಅಂತ ಕರೀತಾರೆ. ಹಿಮನದಿಗಳ ವೈಶಿಷ್ಟ್ಯ ಏನು ಅಂತಂದರೆ 12 ತಿಂಗಳು ತುಂಬಿ ಹರಿಯುತ್ತೆ, ಅದು ಬಾಡೋದಿಲ್ಲ. ಮಳೆಗಾಲದಲ್ಲಿ ಮಳೆ ನೀರು ಬೀಳುತ್ತೆ, ಆಮೇಲೆ ಬೇಸಿಗೆ ಬಂದಾಗ ಹಿಮ ಕರಗಿ ಅವಾಗಲೂ ನೀರು ತುಂಬಿ ಹರಿಯುತ್ತೆ. ಈ ಥರ 800 ನದಿಗಳು ಉತ್ತರ ಭಾರತದಲ್ಲಿ ಹಿಮಾಲಯದಿಂದ ಹರಿದು ಬರುತ್ತೆ. ಒಂದೆರಡಲ್ಲ, ಸಾವಿರಾರು ನದಿಗಳು. ಫಲವತ್ತಾದ ಭೂಮಿ, ವಾತಾವರಣ ಸಮಶೀತೋಷ್ಣ ವಲಯ ಅಂತ ಹೇಳ್ತಾರೆ. ಬೇಸಿಗೆ, ಮಳೆಗಾಲ ಮತ್ತು ಚಳಿಗಾಲ ಇಲ್ಲಿ ಸಮ ಪ್ರಮಾಣದಲ್ಲಿದೆ. ಜಗತ್ತಿನ ಬೇರೆ ಎಲ್ಲೂ ಈ ಥರ ಇಲ್ಲ ಸಮ ಪ್ರಮಾಣದ್ದು. ಹಾಗಾಗಿ ಭಗವಂತ ನಮಗೆ ಕೊಟ್ಟಂಥ ಅತ್ಯಂತ ಶ್ರೇಷ್ಠವಾದ ಪ್ರಕೃತಿ. ಇನ್ನು ನಮ್ಮ ಸಂಸ್ಕೃತಿ ಜಗತ್ತಿನ ಅತ್ಯಂತ ಪ್ರಾಚೀನವಾದ ಸಂಸ್ಕೃತಿ. ಈ ಥರ ಎಲ್ಲ ನಾಗರಿಕತೆಗಳು ಒಂದೊಂದು ಮುಸ್ಲಿಂ ದಾಳಿಗೋ ಕ್ರಿಶ್ಚಿಯನ್ರ ದಾಳಿಗೋ ನಾಶ ಆದರೆ, ಉದಾಹರಣೆಗೆ ಗ್ರೀಕಿನ ರಾಜ ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬಂದ, ಸೋತು ಹೋದ, ವಾಪಸ್ ಅವನು ಗ್ರೀಸಿಗೆ ಹೋಗಲೇ ಇಲ್ಲ, ದಾರಿಯಲ್ಲೇ ಸತ್ತೋದ ಅವನು. ಇವತ್ತು ಗ್ರೀಸ್ ದೇಶ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ, ರೋಮ್ ಅನ್ನೋದು ಅಸ್ತಿತ್ವದಲ್ಲಿ ಇಲ್ಲ. ನಾವು ಜೂಲಿಯಸ್ ಸೀಸರ್, ಅಲೆಕ್ಸಾಂಡರ್ ಅಂತ ಕೇಳ್ತೀವಲ್ಲ, ಈ ಥರ ಒಂದು 15-20 ದೇಶಗಳ ನಾಗರಿಕತೆಗಳು ಪೂರ್ತಿ ನಷ್ಟ ಆಗಿದೆ ಮುಸಲ್ಮಾನರದ್ದೋ ಕ್ರಿಶ್ಚಿಯನ್ರದ್ದೋ ಆಕ್ರಮಣದಿಂದ. ನಮ್ಮ ದೇಶದ ಮೇಲೆ 2400 ವರ್ಷಕ್ಕಿಂತ ಹೆಚ್ಚು ವಿದೇಶಿ ಆಕ್ರಮಣ ಆಯಿತು. 2400 ವರ್ಷಗಳಿಗಿಂತ ಹೆಚ್ಚು ಕಾಲ. ಆದರೆ ನಮ್ಮ ಸಂಸ್ಕೃತಿ ನಾಶ ಆಗಲಿಲ್ಲ. ಈಗಲೂ ಒಂದು 100 ಕೋಟಿ ಜನ ನಾವು ಹಿಂದೂಗಳು ಅಂತ ಹೇಳೋರಿದ್ದೀವಿ. 140 ಕೋಟಿಯಲ್ಲಿ 100 ಕೋಟಿ ಜನ ಹಿಂದೂಗಳು ಅಂತ ಹೇಳ್ತೀವಿ. ಇಡೀ ಜಗತ್ತಿನಲ್ಲಿ 140 ಕ್ರಿಶ್ಚಿಯನ್ ದೇಶಗಳಿದೆ, ಒಂದೇ ಕಡೆ ಅವರಿಲ್ಲ. ಅತ್ಯಂತ ದೊಡ್ಡ ದೇಶ ಅನ್ನಂತೂ ಅಮೇರಿಕಾದಲ್ಲೂ ಒಟ್ಟು ಜನಸಂಖ್ಯೆ 35 ಕೋಟಿ. ಅಂದರೆ ನಮ್ಮ ಸಂಸ್ಕೃತಿ ಅತಿ ಪ್ರಾಚೀನ, ಅತಿ ಶ್ರೇಷ್ಠ. ಕಳೆದ 1000 ವರ್ಷಗಳ ಪ್ರಪಂಚದ ಇತಿಹಾಸ ತಗೊಂಡ್ರೆ ನಮ್ಮ ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಲಿಲ್ಲ. ಅಂತಹ ಜಗತ್ತಿಗೆ ಹಿತ ಮಾಡುವಂಥ ಒಂದು ಸಂಸ್ಕೃತಿ ಇಲ್ಲಿ. ನಾವು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಯಾವುದೋ ಹೋಮ ಮಾಡ್ತೀವಿ, ಗಣಹೋಮ ಮಾಡ್ತೀವಿ. ಯಾವುದೇ ಮಂತ್ರಗಳ ಅರ್ಥ ನೀವು ನೋಡಿ, ನಮಗೆ ಒಳ್ಳೆಯದಾಗಬೇಕು ಅಂತ ಅದರೊಳಗಿರುತ್ತೆ. ಅದ್ರ ಜೊತೆಯಲ್ಲಿ ಜಗತ್ತಿನ ಹಿತಕ್ಕೋಸ್ಕರ ಮಂತ್ರಗಳು ಕೆಲವು ಶಬ್ದಗಳನ್ನು ಸೇರಿಸಿದೆ. ಯಾವುದೇ ಹೋಮ, ಯಾವುದೇ ಹವನ, ಯಾವುದೇ ರೀತಿಯ ಪೂಜೆ ಆದರೂ ಮಂತ್ರಗಳಲ್ಲಿ ಜಗತ್ತಿನ ಹಿತಕ್ಕೋಸ್ಕರ ಮಂತ್ರಗಳಿದೆ. ಭಾರತದಲ್ಲಿದ್ದಂಥವರಿಗೆ ನಮಗೆ, ನನ್ನ ಮನೆಗೆ ಅಂತ ಇಲ್ಲ, ನನ್ನ ಮನೆಗೆ ಮಾಡ್ಕೊಂಡಿರೋದು. ಅದರ ಜೊತೆಯಲ್ಲಿ ಲೋಕಹಿತ ಅನ್ನೋದಿದೆ. ಹಾಗೆ ಇಡೀ ಜಗತ್ತಿನ ಲೋಕದ ಚರಾಚರ ಸೃಷ್ಟಿಗೆ, ಬರೀ ಮನುಷ್ಯರಿಗಲ್ಲ, ಪ್ರಕೃತಿಯಲ್ಲಿರುವಂಥ ಕೀಟ, ಪ್ರಾಣಿ, ಪಕ್ಷಿಗಳಿಗೂ ಹಿತವಾಗಲಿ ಅಂತ ಹೇಳುವಂಥ ಮಂತ್ರಗಳು ಯಥೇಚ್ಛವಾಗಿ ನಮ್ಮ ಮಂತ್ರಗಳಲ್ಲಿ ಸೇರಿದೆ. ಹೀಗೆ ಜಗತ್ತಿಗೆ ಒಳ್ಳೇದು ಮಾಡ್ತಾ ಇದ್ದಂಥ ಸಂಸ್ಕೃತಿ ನಮ್ಮದು. ಆದರೆ ಅದಕ್ಕೆ ಹಿಂದೂ ಅಂತ ಜಗತ್ತು ಗುರುಸುತ್ತೆ, ನಮಗೆ ಹೇಳ್ಕೊಳಕ್ಕೆ ನಾಚಿಕೆ. ಅದಕ್ಕೆ ಡಾಕ್ಟರ್ಜಿ ನಿಶ್ಚಯ ಮಾಡಿದ್ರು, ಇದು ಸರಿ ಹೋಗ್ಬೇಕಾದ್ರೆ ಒಂದು ಸಂಘಟನೆ ಕಟ್ಟಬೇಕು, ಹಿಂದುತ್ವದ ಆಧಾರದ ಮೇಲೇ, ಹಿಂದೂ ಅಂತಲೇ ಹೇಳ್ತಾನೆ, ಹಿಂದುತ್ವದ ಆಧಾರದ ಮೇಲೆ ಸಂಘಟನೆ ಕಟ್ಟಬೇಕು ಅನ್ನೋ ಮೊದಲನೇ ನಿಶ್ಚಯ ಮಾಡಿದ್ರು. ಎರಡನೇ ಭಾಗ, ಬೇರೆ ಬೇರೆ ದೇಶಗಳಲ್ಲಿ ದೇಶಭಕ್ತಿ ಕಲಿಸ್ಲಿಕ್ಕೋಸ್ಕರ ಒಂದು ಸಂಘಟನೆ ಇಲ್ಲ. ಅಲ್ಲಿ ಶಿಕ್ಷಣದಲ್ಲಿ, ಸಮಾಜದಲ್ಲೇ ದೇಶಭಕ್ತಿ ವಾತಾವರಣ ಇರುತ್ತೆ. ನಮ್ಮ ದೇಶದಲ್ಲಿ ಯಾಕೆ ಹೀಗಿದೆ? ಅವ್ರಿಗೆ ಒಳ್ಳೇದಾಗಬೇಕು, ಅವ್ರ ಮಕ್ಕಳಿಗೆ ಒಳ್ಳೇದಾಗಬೇಕು, ಅವ್ರ ಮನೆಗೆ ಒಳ್ಳೇದಾಗಬೇಕು, ಅದರಿಂದ ಹೊರಗೆ ಬರ್ತಾ ಇಲ್ಲ. ಇಡೀ ಸಮಾಜ ಸ್ವಾರ್ಥದಿಂದ ತುಂಬಿದೆ. ಅದಕ್ಕೆ ಎಂಥವ್ರು ತಯಾರಾಗಬೇಕು? ಅದಕ್ಕೆ ಅವರು ಹೇಳ್ತಾರೆ, ಸ್ವಯಂ ಸೇವಕರು ತಯಾರಾಗಬೇಕು. ಸ್ವಯಂ ಸೇವಕ ಅಂದರೆ ಹೇಳಿದ ಕೆಲಸ ಮಾಡೋನಲ್ಲ. ಮುಖಂಡರು ಹೇಳ್ತಾರೆ, ಅದನ್ನು ಮಾಡ್ತಾರೆ, ಬಿಟ್ಟು ಕೆಲಸ ಮಾಡ್ತಾರೆ, ಆ ಥರ ಅಲ್ಲ. ಸ್ವಯಂ ಸೇವಕ ಅಂದರೆ ಅವನಲ್ಲಿ ಕೆಲವು ಗುಣಗಳಿರಬೇಕು. ಮೊದಲನೇ ಗುಣ ಏನು ಅಂದರೆ ಪ್ರತಿಫಲದ ಅಪೇಕ್ಷೆ ಇಲ್ಲ. ದೇಶದ, ಧರ್ಮದ, ಸಂಸ್ಕೃತಿ ಕೆಲಸ ಮಾಡಿದಾಗ ನನಗೇನೂ ಆಗಬೇಕು ಅಂತ ಇಲ್ಲ. ದೇಶಕ್ಕೆ ಒಳ್ಳೆಯದಾಗಲಿ, ಧರ್ಮಕ್ಕೆ ಒಳ್ಳೆಯದಾಗಲಿ, ಸಂಸ್ಕೃತಿಗೆ ಒಳ್ಳೆಯದಾಗಲಿ ಅಂತಲೇ ಅಂದ್ಕೋಬೇಕು. ಈ ಥರ ನಿಸ್ವಾರ್ಥ ಭಾವನೆ ಸ್ವಯಂ ಸೇವಕರಲ್ಲಿ ಇರಬೇಕು. ಎರಡನೇದು ಸ್ವಯಂ ಪ್ರೇರಿತ ಮನಸ್ಸು. ಯಾರೋ ಅವ್ರಿಗೆ ದೂಡೋದಲ್ಲ, ಅವರೇ ಮಾಡ್ತಾರೆ ಕೆಲಸ. ಒಂದು ರೈಲಲ್ಲಿ ಇಂಜಿನ್ ಇದೆ ಮತ್ತು ಬೋಗಿಗಳಿದೆ. ಬೋಗಿಗಳು ತಾವಾಗೇ ಓಡಾಡಲ್ಲ, ಇಂಜಿನ್ ಎಳೆದ್ರೆ ಹೋಗುತ್ತೆ. ಸ್ವಯಂ ಸೇವಕ ಇಂಜಿನ್ ಥರ ಇರಬೇಕು. ಇನ್ನೊಬ್ಬರು ಅವನಿಗೆ ದೂಡಬೇಕಾಗಿಲ್ಲ. ದೇಶ, ಧರ್ಮ, ಸಂಸ್ಕೃತಿಯ ಕೆಲಸ ಮಾಡಬೇಕಾದ್ರೆ ಅವನೇ ಸ್ವಂತ ಇಚ್ಛೆಯಿಂದ ಮಾಡ್ತಾನೆ.
ಅವನಿಗೆ ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವಂಥ ಗುಣಗಳಿರಬೇಕು. ಒಗ್ಗಟ್ಟು ಅಂತ ಅಂದರೆ ಎಲ್ಲರ ಸ್ವಭಾವದ, ಎಲ್ಲ ವಯಸ್ಸಿನ ಜೊತೆಯಲ್ಲಿ ಅವ್ನು ಕೆಲಸ ಮಾಡಬೇಕು. ಡಾಕ್ಟರ್ ಜಿ ಇದಕ್ಕೆ ಉದಾಹರಣೆ ಹೇಳ್ತೀನಿ ನಾನು. ಅವರು ಈ ಗುಣಗಳನ್ನು ಹೇಗೆ ತಂದರು ಅನ್ನೋದಕ್ಕೆ ಸ್ವಂತ ನಡವಳಿಕೆಯಿಂದ, ಮಾತಿನಿಂದ ಅಲ್ಲ, ಮಾತಿನಂತೆ ನಡವಳಿಕೆ, ನುಡಿದಂತೆ ನಡೆ ಅನ್ನೋ ವ್ಯಕ್ತಿತ್ವ ಡಾಕ್ಟರ್ ಜಿ. ಆದ್ದರಿಂದ ಅವ್ರು ಹೇಗಿದ್ದರು, ಒಂದೆರಡು ಉದಾಹರಣೆ ಹೇಳ್ತೀನಿ. ಒಬ್ಬ ಅನಾಥ ಬಾಲಕ, ಅವನಿಗೆ ಮನೆ ಇಲ್ಲ, ತಂದೆ ತಾಯಿ ಇಲ್ಲ ಅಂತ ಹುಡುಗನ ಕರ್ಕೊಂಬಂದು ಮುಂಬೈ ಕಾರ್ಯಾಲಯದಲ್ಲಿ ಅವರು ಡಾಕ್ಟರ್ ಜಿ ಇಟ್ಟರು. ಆ ಹುಡುಗನ ವಸತಿ, ವಿದ್ಯಾಭ್ಯಾಸ, ಊಟ ತಿಂಡಿ ಎಲ್ಲ ನೋಡ್ಕೊಳ್ಳೋಕ್ಕೆ ಕಾರ್ಯಾಲಯ ಪ್ರಮುಖರಿಗೆ ಹೇಳಿದರು. ಆದರೆ ಹುಡುಗ ಅವನಿಗೆ ಸಂಘ ಏನು ಗೊತ್ತಿಲ್ಲದಲೇ ಇದ್ದರಿಂದ ಕಾರ್ಯಾಲಯದ ನಿಯಮಗಳನ್ನು ನಾನು ಪಾಲನೆ ಮಾಡಲಿಲ್ಲ. ಸೋಮಾರಿಯಾಗಿದ್ದ, ನಿಯಮಗಳನ್ನು ಪಾಲಿಸ್ತಾ ಇರಲಿಲ್ಲ. ಕಾರ್ಯಕ್ರಮಗಳಿಗೆ ವಿಪರೀತ ಬೇಸರ ಆಯಿತು. ಒಂದಿನ ಅವನಿಗೆ ಬೈದು ಕಾರ್ಯಾಲಯದಿಂದ ಹೊರಗೆ ಹಾಕಿದ್ರು. ಅವನನ್ನು ಹೊರಗೆ ಹಾಕಿದ್ಮೇಲೆ ಒಂದು ವಾರ ಆದಮೇಲೆ ಡಾಕ್ಟರ್ ಜಿ ಬಂದರು. ಆ ಹುಡುಗ ಹೇಗಿದ್ದಾನೆ ಅಂತ ಕೇಳಿದ್ರೆ, ಅವನು ಏನೂ ನಿಯಮ ಪಾಲನೆ ಮಾಡ್ತಿರಲಿಲ್ಲ, ಹೊರಗೆ ಹಾಕಿದ್ದೀವಿ. ಆಗ ಡಾಕ್ಟರ್ ಜಿ, ಆ ಹುಡುಗ ಅನಾಥ, ಅವನಿಗೆ ಮನೆಯೇ ಇಲ್ಲ, ಏನು ಮಾಡ್ತಿರ್ಬೋದು ಇವಾಗ, ಎಲ್ಲಿ ನಿದ್ರೆ ಮಾಡ್ತೀಯಾನೆ, ಊಟ ತಿಂಡಿಗೆ ಭಿಕ್ಷೆ ಬೇಡ್ತೀಯನೋ ಮತ್ತೇನು ಮಾಡ್ತೀಯಾನೆ ಅನ್ನೋವಂಥ ತೀವ್ರವಾದಂಥ ಭಾವನೆಗಳು ಉಕ್ಕಿ ಬಂತು. ಅವಾಗ ಅವರು ಮತ್ತೆ ಕಾರ್ಯಾಲಯ ಪ್ರಮುಖ, ಅವನು ಎಲ್ಲಿದ್ದಾನೆ ಹುಡುಕಿ ಕರ್ಕೊಂಬನ್ನಿ ಅಂತಂದರು. ಮುಂಬೈ ಓಡಾಟ ಮಾಡಿದಾಗ ಆ ಹುಡುಗ ಸಿಗ್ದ. ಕಾರ್ಯಾಲಯ ಪ್ರಮುಖರು ಡಾಕ್ಟ್ರಿಗೆ ಕರಿತೀಯಾರೆ ಬಾ ಅಂತ ಅವ್ನು ಬರಲ್ಲ, ಇವರೇ ಹೊರಗೆ ಹಾಕಿದ್ದು, ನಾನೇ ಯಾಕೆ ಬರಬೇಕು ಅಂತ ಅವ್ನು ಕೋಪದಲ್ಲಿದ್ದ. ನಾನಲ್ಲಪ್ಪ ಕರಿತಿರೋದು, ಡಾಕ್ಟರ್ ಜಿ ಕರಿತೀಯಾರೆ ಅಂತ ಅಂದಮೇಲೆ ಆ ಹುಡುಗ ಬಂದರೆ ಡಾಕ್ಟರ್ ಜಿ ವ್ಯವಹಾರ ಹೇಗಿತ್ತು, ಆ ಹುಡುಗನ ತಪ್ಪನ್ನು ತಿದ್ದಲಿಕ್ಕೆ ಹೋಗಲಿಲ್ಲ. ಅವರಿಗೆ ಕಾರ್ಯಾಲಯ ಪ್ರಮುಖರ ನಡವಳಿಕೆ ತೀರ್ಮಾನವನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಲಿಲ್ಲ. ಆ ಹುಡುಗನ ಹತ್ತಿರ ಕರೆದು ಆಲಿಂಗನ ಮಾಡಿಕೊಂಡು ಕಣ್ಣೀರು ಹಾಕಿದ್ರು. ಯಾವಾಗ ಅವನು ಕಣ್ಣೀರು ಹಾಕ್ದ, ಡಾಕ್ಟರ್ ಜಿ ಹಾಕಿದ್ರು, ಆ ಹುಡುಗನು ಅಳ್ಲಿಕ್ಕೆ ಶುರು ಮಾಡಿದ. ಮತ್ತೆ ಅವ್ರು ಹೇಳಿದ್ರು, ಒಳಗೆ ಹೋಗು, ಇನ್ನು ಇಲ್ಲೇ ಕಾರ್ಯಾಲಯದಲ್ಲಿ ಇರು ಅಂತ ಹೇಳಿದರು. ಮುಂದೆ ಆ ಹುಡುಗ ಸುಧೀರ್ ಫಡ್ಕೆ ಅಂತ ಮಹಾರಾಷ್ಟ್ರದ ಅತ್ಯಂತ ಪ್ರಸಿದ್ಧ ಸಂಗೀತಗಾರನಾದ. ಗೀತರಾಮಾಯಣವನ್ನು, ಇಡೀ ರಾಮಾಯಣವನ್ನು ಗೀತರಾಮಾಯಣದ ರಚನೆಯಲ್ಲಿ ಹಾಡಿ ಅದರಲ್ಲಿ ಕ್ಯಾಸೆಟ್ಗಳು ಹೊರಗೆ ಬಂತು. ಅನೇಕ ಚಲನಚಿತ್ರಗಳ ಸಂಗೀತ ನಿರ್ದೇಶಕನಾದ, ಅತ್ಯಂತ ಪ್ರಖ್ಯಾತ ವ್ಯಕ್ತಿಯಾದ. ಡಾಕ್ಟರ್ ಜಿ ಅವರು 40ನೇ ಇಸ್ವಿಯಲ್ಲಿ ಸ್ವರ್ಗಸ್ಥರಾದರೆ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಲೋ ಶ್ರದ್ಧಾಂಜಲಿ ರಾಷ್ಟ್ರಪುರುಷ ಅನ್ನೋ ಹಾಡನ್ನು ಹೇಳಿದ. ಅಂದರೆ ಡಾಕ್ಟರ್ ಜಿ ಆ ಕಾರ್ಯಾಲಯ ಪ್ರಮುಖನ್ನು ತಿದ್ದೋದು ಹೇಗೆ, ಇವನನ್ನು ಸರಿ ಮಾಡೋದು ಹೇಗೆ ಅನ್ನೋದನ್ನು ಪ್ರೀತಿಯಿಂದ ತೋರಿಸ್ಕೊಟ್ರು. ಒಂದು ಸರಿ ಡಾಕ್ಟರ್ ಜಿಗೆ 103 ಡಿಗ್ರಿ ಜ್ವರ, ಅವರು ಇನ್ನೆಲ್ಲೋ ಒಂದು ಕಡೆ ಪ್ರವಾಸಕ್ಕೆ ಹೋಗಬೇಕು. 103 ಡಿಗ್ರಿ ಜ್ವರ ಬಂದು ಮಲಗಿದ್ದಾರೆ. ಹತ್ತಿರ ಇದ್ದಂಥ ಕಾರ್ಯಕರ್ತನಿಗೆ ಹೇಳಿದ್ರು, ನಾನು ಆ ಊರಿಗೆ ಹೋಗಲೇಬೇಕಾಗಿದೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಒಂದು ಟ್ಯಾಕ್ಸಿನ ತಗೊಂಬ, ನಾನು ಬಸ್ಸಲ್ಲಿ ಹೋಗ್ಲಾರೆ ಟ್ಯಾಕ್ಸಿಯಲ್ಲಿ ಹೋಗ್ತೀನಿ ಅಂತ ಅಂದರು. ಹೊರಗಡೆ ಜೋರು ಮಳೆ ಬರ್ತಾ ಇದೆ. ಇವನು ಹೊರಗೆ ಹೋದ. ಡಾಕ್ಟರ್ ಜಿ ಮಲಗಿದ್ದಾರೆ. ಈ ಮಳೆಯಲ್ಲಿ ಹೊರಗೆ ಹೋಗೋದು ಹೇಗೆ, ಅವನು ಸುಮ್ಮನೆ ಒಂದು ಕಡೆ 1 ಗಂಟೆ ಸುಮ್ಮನೆ ಕೂತ್ಕೊಂಡ. ಮತ್ತೆ ಬಂದು ಹೇಳಿದ ಡಾಕ್ಟರ್ ಜಿಗೆ, ಡಾಕ್ಟರ್ ಜಿ ಇಡೀ ನಾಗ್ಪುರ ಓಡಾಡಿದೆ, ಒಂದು ಟ್ಯಾಕ್ಸಿ ಇಲ್ಲ, ಒಬ್ಬರು ಡ್ರೈವರ್ ಸಿಕ್ಕಲಿಲ್ಲ ಅಂದ. ಆಯ್ತಪ್ಪ ಮಲಗು ಅಂತ ಹೇಳಿದ್ರು. ಅವನು ಮಲಗ್ದ. ಅವನಿಗೆ ನಿದ್ರೆ ಬದಿಯೇನಿಲ್ಲ ಗೊತ್ತಾದ್ಮೇಲೆ ಡಾಕ್ಟರ್ ಜಿ ಆ ಜ್ವರದಲ್ಲಿ ಎದ್ದು ಹೊರಗೆ ಹೋದರು. ಒಂದು ಟ್ಯಾಕ್ಸಿಯ ಡ್ರೈವರನ್ನು ಮಾತಾಡಿಸಿದ್ರು. ಟ್ಯಾಕ್ಸಿಗೆ ಬೆಳಿಗ್ಗೆ 8 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು, ವಾಪಸ್ ಬಂದರು. ಅಷ್ಟೊತ್ತಿಗೆ ಇವನಿಗೆ ಎಚ್ಚರ ಆದರೆ ಡಾಕ್ಟರ್ ಜಿ ಮಲಗಿಲ್ಲ, ಬೆವಲಿಕ್ಕೆ ಶುರು ಮಾಡಿದ ಅವನು. ಡಾಕ್ಟರ್ ಜಿ ಒಳಗೆ ಬಂದು ಹೇಳಿದ್ರು, ಯೋಚನೆ ಮಾಡಬೇಡ, ಬೆಳಿಗ್ಗೆ ಟ್ಯಾಕ್ಸಿ ಬರುತ್ತೆ ಅಂತ ಹೇಳಿ ಮಲಗಿದ್ರು. ಅವನಿಗೆ ತಿದ್ದಲಿಕ್ಕೆ ಹೋಗಲಿಲ್ಲ, ಅವನು ಜೀವನ ಪೂರ್ತಿ ಮತ್ತೆ ಆ ಥರ ತಪ್ಪು ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾನೆ. ಹೀಗೆ ಡಾಕ್ಟರ್ ಜಿ ಸಂಘಟನೆ ಕಟ್ಟಬೇಕಾದ್ರೆ ವ್ಯಕ್ತಿಯಲ್ಲಿದ್ದಂಥ ಕೊರತೆಗಳನ್ನು, ದೋಷಗಳನ್ನು ಪ್ರೀತಿಯಿಂದ, ಆತ್ಮೀಯತೆಯಿಂದ ಸಿದ್ಧಬೇಕು. ಎಲ್ಲರೂ ಹೇಗಿದ್ದರೋ ಹಾಗೆ ತಗೊಳ್ಬೇಕು, ಆದರೆ ಅವರು ಎಲ್ಲರೂ ಬೆಳಿಬೇಕು. ಈ ಸೂತ್ರ ಇಟ್ಕೊಂಡವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದ್ರು. 1925 ಇಸ್ವಿಯಲ್ಲಿ ಸೆಪ್ಟೆಂಬರ್ 17ನೇ ತಾರೀಕು ವಿಜಯದಶಮಿ. ಅವರ ಮನೆಯಲ್ಲೇ 17 ಜನ ಯುವಕರು, ಬಾಲಕರು ಸೇರಿದ್ರು. ಯಾವ ಮುಖಂಡರನ್ನು ಕರೀಲಿಲ್ಲ. ಅಲ್ಲಿ ಸಂಘ ಪ್ರಾರಂಭ ಆಗಿದೆ. ಇವತ್ತಿಂದ ಹಿಂದೂ ಸಂಘಟನೆ ಕೆಲಸ ಮಾಡೋಣ, ನಮ್ಮ ಗುರಿ ಸಂಪೂರ್ಣ ಸ್ವಾತಂತ್ರ್ಯ ಪ್ರಾಪ್ತಿ ಅನ್ನೋದನ್ನು ಹೇಳಿದರು. ಸಂಘಕ್ಕೆ ಹೆಸರಿಡಲಿಲ್ಲ, ಶಾಖೆ ಶುರು ಆಗಲಿಲ್ಲ. ಅಲ್ಲಿ ಬಂದಂಥ ಹುಡುಗರಿಗೆ ಹೇಳಿದರು, ನೀವು ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಗರಡಿ ಮನೆಗೆ ಹೋಗಿ ಅಲ್ಲಿ ನೀವು ವ್ಯಾಯಾಮ ಮಾಡಿ ಶಕ್ತಿವಂತರಾಗಿ ಅಂತ.
ಡಾಕ್ಟರ್ ಅಜ್ಜಿನ ಒಪ್ಕೊಂಡು ಅಂತ ಎಲ್ಲ ಯುವಕರು ಗರಡಿ ಮನೆಗೆ ಹೋಗೋದು, ವ್ಯಾಯಾಮ ಮಾಡೋದು. ಕ್ರಮೇಣ ಅಲ್ಲಿ 100ಕ್ಕಿಂತ ಹೆಚ್ಚು ಜನ ಯುವಕರು ಗರಡಿ ಮನೆಗೆ ಸೇರಿದ್ರು. ಅಲ್ಲಿ ಸಂಖ್ಯೆ ಸಾಲೋದಿಲ್ಲ. ಇನ್ನೊಂದು ಗರಡಿ ಮನೆ ತೋರಿಸಿದ್ರು ಡಾಕ್ಟರ್ಗೆ, ಅಲ್ಲೂ ವ್ಯಾಯಾಮ ಮಾಡಿ ಅಂತ. ಅಲ್ಲೂ ತುಂಬಿ ಹೋಯಿತು. ಹಾಗಾಗಿ 10 ತಿಂಗಳಾದಮೇಲೆ ಸಂಘದ ಶಾಖೆ ಮೊಹಿತಾವಾಡ ಅನ್ನೋಂಥ ಒಂದು ಸಂಘ ಸ್ಥಾನದಲ್ಲಿ ಪ್ರಾರಂಭ ಆಯಿತು. ಸಂಘ ಪ್ರಾರಂಭ ಆದಾಗ 17 ಜನ. ಆದರೆ ಡಾಕ್ಟರ್ಜಿ ಅವರ ಸಂಪರ್ಕದಲ್ಲಿ ಯುವಕರು ಬರ್ತಾ ಬರ್ತಾ 100 ಜನ ಸೇರಿ ಕೊನೆಗೆ ಮೊಹಿತಾವಾಡದಲ್ಲಿ ಮೊದಲನೇ ಶಾಖೆ ಪ್ರಾರಂಭ ಆಯಿತು. ಡಾಕ್ಟರ್ಜಿ ಸಂಘಕ್ಕೆ ಸದಸ್ಯತ್ವ ಇರಲಿಲ್ಲ. ಇವಾಗ 100 ವರ್ಷ ಆಗ್ತಿದೆಯಲ್ಲ, ಸಂಘದಲ್ಲಿ ಮೆಂಬರ್ಶಿಪ್ ಇಲ್ಲ, ಸದಸ್ಯತ್ವ ಅನ್ನೋದು ಇಲ್ಲ. ಎರಡನೇದು ಶುಲ್ಕನೂ ಇಲ್ಲ, ಫೀಸ್ ಇಲ್ಲ. ಮೂರನೇದು ಯಾವುದೇ ಕ್ರಮ ಇಲ್ಲ, ಏನೋ ಫಾರಮ್ ಭರ್ತಿ ಮಾಡಬೇಕು, ಈ ಥರದ್ದೇನು. ಶಾಖೆಗೆ ಬಂದರೆ ಆಯಿತು, ಅವರು ಸ್ವಯಂ ಸೇವಕರು. ಅವನಿಗೆ ಬರಲಿಕ್ಕೆ ಇಷ್ಟ ಇಲ್ಲ, ನಿಲ್ಲಿಸ್ತಾನೆ ಅವನು. ಇವತ್ತಿಗೂ ಸಹ ಸಂಘದಲ್ಲಿ ಎಲ್ಲ ಥರದವರು ಇದ್ದಾರೆ. ನಿತ್ಯ ಶಾಖೆಗೆ ಬರೋರು ಒಂದು 10-15 ಲಕ್ಷ ಜನ ಇದ್ದಾರೆ. ಮೊನ್ನೆ ಬೌದ್ಧಿಕ ವರ್ಗದಲ್ಲಿ ಸರಸಂಘಚಾಲಕರು ಸುಮಾರು 70-75 ಲಕ್ಷ ಸ್ವಯಂ ಸೇವಕರು ಇರ್ಬೋದು ಅಂತ ಹೇಳಿದ್ರು. ಅದರೊಳಗೆ ನಿತ್ಯ ಶಾಖೆಗೆ ಬರ್ತಿರೋ ಒಂದು 15 ಲಕ್ಷ. ವಾರಕ್ಕೊಮ್ಮೆ ಸಾಂಘಿಕ ಆಗುತ್ತೆ, ಕೆಲವು ಶಾಖೆಗಳಲ್ಲಿ ಉಪಸ್ಥಿತಿ ದಿನ ಆಗುತ್ತೆ. ಈ ಥರ 2 ಪಟ್ಟು ಆಗ್ಬೋದು. ಆವಾಗ ಗುರುದಕ್ಷಿಣೆಗೆ ಮಾತ್ರ ಬರ್ತೀವಿ ಅನ್ನೋರು ಇದ್ದಾರೆ, ರಕ್ಷಾಬಂಧನಿಗೆ ಮಾತ್ರ ಬರ್ತೀವಿ ಅನ್ನೋರು ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹಿಂದಿನ ಸರಸಂಘಚಾಲಕ ಸುದರ್ಶನ್ ಜಿಯವರು ಹಾಸ್ಯದಲ್ಲಿ ಒಂದು ಮಾತು ಹೇಳೋರು, ಈಗ ಇತ್ತೀಚೆಗೆ ಬೃಷಂ ಸ್ವಯಂ ಸೇವಕರು ಹೆಚ್ಚಾಗ್ತಾ ಇದ್ದಾರೆ ಅಂತ. ಅದಕ್ಕೆ ನಮಗೇನು ಅರ್ಥ ಆಗ್ತಿರಲಿಲ್ಲ. ಬೃಷಂ ಅಂದರೆ ಏನು ಅಂತ ಕೇಳಿದ್ರೆ ಅವ್ರು ಹೇಳೋರು, ಶಾಖೆ ಶುರು ಆಗಿದೆ, ಧ್ವಜ ಹಾಕಿದೆ, 1 ಗಂಟೆ ಪೂರ್ತಿ ಶಾಖೆ ಆಯಿತು, ಅವನು ಬರೋದಿಲ್ಲ. ಆಮೇಲೆ ಎಲ್ಲ ಪ್ರಾರ್ಥನೆಗೆ ಸಂಪತ್ತಾಗ್ತಾರೆ, ಅವನು ಬರೋದಿಲ್ಲ. ಪ್ರಾರ್ಥನೆ ಶುರು ಆಗುತ್ತೆ, ಅವನು ಬರೋದಿಲ್ಲ. ಕೊನೆಯಲ್ಲಿ ಪ್ರಾರ್ಥನೆಯ ಕೊನೆ ಸಾಲು ಸಮರ್ಥ ಭವತ್ವ ಶಿಶ ತೇ ಅಂದಾಗಲೂ ಬರಲ್ಲ. ಬೃಷಂ ಅಂತ ಅಂದಾಗ ಅವನು ಬರ್ತಾನೆ, ಭಾರತ್ ಮಾತಕ್ಕೆ ಜೈ ಹೇಳಿದಾಗ ಪ್ರಣಾಮ ಮಾಡ್ತಾನೆ, ಅವನು ಸ್ವಯಂ ಸೇವಕನೇ ಅಂತ ಹೇಳಿದರು. ಹೀಗೆ ಸ್ವಯಂ ಸೇವಕರಲ್ಲಿ ಅನೇಕ ಥರ ಇದ್ದಾರೆ. ಆದರೆ ಯಾರು ಶಾಖೆಗೆ ಬರ್ತಾರೆ, ಯಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಅವರು ಧ್ಯೇಯವಾದಿ ಆಗ್ತಾರೆ, ಅವರು ಆದರ್ಶವಾದಿ ಆಗ್ತಾರೆ, ಅವರು ಸಮಾಜಮುಖಿ ಆಗ್ತಾರೆ, ಅವರಲ್ಲಿ ಶಿಸ್ತಿದೆ, ಅವರಲ್ಲಿ ಎಲ್ಲರ ಜೊತೆಲಿ ಕೆಲಸ ಮಾಡುವಂಥ ಸ್ವಭಾವ ಇದೆ ಅನ್ನುವಂಥ 100 ಸದ್ಗುಣಗಳು ಅದು ಸಂಘದ ಶಾಖೆಗೆ ಬಂದವರಿಂದ ಆಗಿದೆ. ಸಾಮಾನ್ಯ ವ್ಯಕ್ತಿಗಳು ಅಸಾಮಾನ್ಯರಾಗ್ತಾರೆ. ಯಾರ್ಯಾರು ಹೇಗೆ ಇದ್ದರೂ ಅದೆಲ್ಲ ಬದಲಾಗ್ತಾರೆ. ಸುತ್ತ ಇದ್ದ ಸಮಾಜ ನೋಡಿದಾಗ ಆಶ್ಚರ್ಯ ಪಡ್ತಾರೆ, ಇವ್ರ ನಡವಳಿಕೆ ಎಷ್ಟೊಂದು ಸುಧಾರಿಸಿದೆ ಅಂತ. ಇಡೀ ಸಮಾಜಕ್ಕೆ ಆಸ್ತಿ ಆಗ್ತಾರೆ. ಮೊನ್ನೆ ನಮ್ಮ ಪ್ರಧಾನಿಯವರು ಒಂದು ಕಡೆ ಮಾತಾಡ್ತಾ ಹೇಳ್ತಾರೆ, ನಾನು 26 ವರ್ಷ ಭಿಕ್ಷಾನ್ನ ಮಾಡಿ ಸಮಾಜದ ಕೆಲಸ ಮಾಡಿದೆ ಅಂತಾರೆ. ಅಂದರೆ ಅವರು 26 ವರ್ಷ ಪ್ರಚಾರಕ್ಕಾಗಿದ್ದರು. ಅದನ್ನು ಹೇಳ್ತಾರೆ ಅವರು. ಸಂಘದಿಂದನೇ ಪ್ರೇರಣೆ ಪಡೆದಿದ್ದು, ದೇಶಭಕ್ತಿ ಸಿಕ್ಕಿದ್ದೆ ನಂಗೆ ಸಂಘದಿಂದ ಅಂತ. ಇವತ್ತು ಜಗತ್ತು ಭಾರತ ಒಪ್ಕೊಳ್ತಾ ಇದೆ. ಭಾರತ ಹಿಂದುತ್ವ ಒಪ್ಕೊಳ್ತಾ ಇದೆ. ಹಿಂದುತ್ವಕ್ಕೆ ಪೋಷಣೆ, ಶಕ್ತಿ, ಎಲ್ಲ ಥರದ ಶ್ರೇಯಸ್ಸನ್ನು ಮಾಡ್ತಿರೋವಂಥ ಒಂದು ದೊಡ್ಡ ಸ್ವಯಂ ಸೇವಕರ ಸಮೂಹ ನಿತ್ಯ ಶಾಖೆಯಿಂದ ಆಗಿದೆ. ಹಾಗೆ ಡಾಕ್ಟರ್ಜಿಯವರ ತಂತ್ರ, ಡಾಕ್ಟರ್ಜಿಯವರ ಮಂತ್ರ. ಮಂತ್ರ ಅಂತ ಅಂದರೆ ಅದು ಹಿಂದುತ್ವ, ಹಿಂದೂ ಸಂಘಟನೆ, ಜಗತ್ತಿಗೆ ಸರ್ವಾಂಗೀಣ ಉನ್ನತಿಯನ್ನು ಮಾಡುವಂಥ, ಭಾರತ ಶಕ್ತಿಶಾಲಿಯಾಗುವಂಥ ಒಂದು ವಿಚಾರ. ತಂತ್ರ ಅಂದರೆ 24 ಗಂಟೆ ಭಗವಂತ ಕೊಟ್ಟಿಯಾನೆ, 1 ಗಂಟೆ ಬನ್ನಿ, 1 ಗಂಟೆಗೆ ಬರ್ತಾರೆ. ಆಮೇಲೆ ನನಗೂ ಸಂಘದ ಕೆಲಸ ಮಾಡಬೇಕು ಅನಿಸುತ್ತೆ, ಅವರು ಕಾರ್ಯಕರ್ತ ಆಗ್ತಾರೆ. ನಾನು ಸಂಘಕ್ಕೆ ಜೀವನ ಕೊಡಬೇಕು, ಡಾಕ್ಟರ್ಜಿ ಹೇಗೆ ಕೊಟ್ಟರು ಹಾಗೆ ಕೊಡಬೇಕು ಅಂತ ಅನಿಸುತ್ತೆ. ಆವಾಗ ಅವರು ಮನೆಯಿಂದ ಹೊರಗೆ ಬಂದು ಮದುವೆ ಆಗದೆ, ಸಂಪಾದನೆ ಮಾಡದೆ, ಸಂಘ ಕೆಲಸಕ್ಕೋಸ್ಕರ ಜೀವನ ಸಮರ್ಪಣೆ ಮಾಡಿಕೊಳ್ತಾರೆ. ಆ ಥರ 4000 ಜನ ಪ್ರಚಾರಕರು ಸಂಘದಲ್ಲಿದ್ದಾರೆ. ಈಗ ಶತಾಬ್ದಿ ವರ್ಷ ಬರ್ತಾ ಇರೋದ್ರಿಂದ ಮತ್ತೊಂದು 2500 ಜನ ವಿಸ್ತಾರಕರು ಬಂದಿದ್ದಾರೆ. 53 ದೇಶಗಳಲ್ಲಿ 1600 ಶಾಖೆ ಇದೆ ಅಂತ ಮೊನ್ನೆ ವರದಿಯಾಯಿತು. ಹೀಗೆ ಶಾಖೆಯ 1 ಗಂಟೆಯ ತಂತ್ರ ಇವತ್ತು ಜಗತ್ತನ್ನು ಬದಲಾಯಿಸ್ತಾ ಇದೆ. ಬರೀ ಭಾರತ ಶಕ್ತಿಶಾಲಿ ಮಾಡ್ತಿಲ್ಲ. ಇನ್ನೊಂದು 10-15 ವರ್ಷಗಳಲ್ಲಿ ಇಡೀ ಜಗತ್ತು ಭಾರತದ ಕಡೆ ಅವಲಂಬಿತವಾಗುತ್ತೆ ಅಂತ ಮೊನ್ನೆ ಸರಸಂಘಚಾಲಕರು ಮತ್ತೆ ಅವರು ಬೌದ್ಧಿಕ ವರ್ಗದಲ್ಲಿ ಹೇಳಿದರು. ಹಾಗೆ ಡಾಕ್ಟರ್ಜಿ ಅನಾಮಿಕರಾಗಿ ಉಳಿದ್ರು. ಅನಾಮಿಕತೆಯನ್ನೇ ಸ್ವಯಂ ಸೇವಕರ ಸ್ವಭಾವದಲ್ಲಿ ತಂದರು. ದೇಶಭಕ್ತಿಗೊಂದಲೇ ಜೀವನ ಅಂತ ತೋರಿಸ್ಕೊಟ್ರು. ಇವತ್ತು ಲಕ್ಷಾಂತರ ಸ್ವಯಂ ಸೇವಕರು ದೇಶಭಕ್ತಿಯಿಂದ ಜೀವನ ಪಡ್ತಿರೋದು ನಮಗೆ ಗೊತ್ತಾಗ್ತಾ ಇದೆ. ಹೀಗೆ ಡಾಕ್ಟರ್ಜಿ ಅವರು ನುಡಿದಂತೆ ನಡೆದರು, ನಡೆದಂತೆ ನುಡಿದ್ರು.
ಅಂತಹ ಒಬ್ಬ ದೊಡ್ಡ ದ್ರಷ್ಟಾರ ಅವರ ಜೀವನ ಹೀಗಿದ್ದಾಗ ಅವರು 25ನೇ ಇಸ್ವಿಯಲ್ಲಿ ಸಂಘ ಪ್ರಾರಂಭ ಮಾಡಿದ್ರು. ಅವರು ಸ್ವರ್ಗಸ್ಥರಾಗಬೇಕಾದ್ರೆ ಒಂದು 800 ಶಾಖೆ ಆಗಿತ್ತು. ಇವತ್ತು 83,000 ಶಾಖೆ ಇದೆ, 37,000 ಮಿಲನ್ಗಳಿದೆ, 1,15,000 ಕಡೆಗಳಲ್ಲಿ ನಮ್ಮ ಚಟುವಟಿಕೆ ನಡೀತಾ ಇದೆ. ಶಾಖೆಗೆ ಬಂದಂಥ ಸ್ವಯಂ ಸೇವಕರಿಂದ ಅದ್ಭುತವಾದಂಥ ಒಂದು ಬದಲಾವಣೆ ಸಮಾಜದಲ್ಲಿ ಬರ್ತಾ ಇದೆ. ವಿಶ್ವಾಸ ಬರ್ತಿದೆ, ನಂಬಿಕೆ ಬರ್ತಿದೆ, ಶ್ರದ್ಧೆ ಬರ್ತಿದೆ, ಸಂಘಕ್ಕೆ ಗೌರವ ಬರ್ತಿದೆ. ಇದೆಲ್ಲ ಆಗಿರೋದು ಆ 1 ಗಂಟೆಯ ತಪಸ್ಸಿನಿಂದ. ಹಾಗಾಗಿ ಸಮಾಜಮುಖಿಯಾಗಿ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜಕ್ಕೋಸ್ಕರನೇ ಕೆಲಸ ಮಾಡುವಂತಹ ಲಕ್ಷ 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 ಪರಿವಾರವನ್ನು ಸಂಘ ಕಟ್ಟಿದೆ. ಹಾಗಾಗಿ 1 ಗಂಟೆಯ ಶಾಖೆ ಡಾಕ್ಟರ್ ಜಿಯವರ ತಂತ್ರ, ಹಿಂದೂ ಸಂಘಟನೆ, ಅದರ ಮೂಲಕ ಹಿಂದುತ್ವದ ಮೂಲಕನೇ ಭಾರತ ಅತ್ಯಂತ ವೈಭವಶಾಲಿ, ಜಗತ್ತಿನಲ್ಲೇ ಶ್ರೇಷ್ಠ ಭಾರತ ಆಗಬೇಕು ಅನ್ನೋದು ಮಂತ್ರ. ಅಂತಹ ದ್ರಷ್ಟಾರರ ನೆನಪನ್ನು ಈ ಅವಧಿಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೀನಿ.